Good morning everybody. So in this class we will discuss about color in coordination compounds. So color in coordination compounds andre ಏನು? So whenever we are going to discuss about why these compounds are going to look in different colors. For example, if I take an example of copper compounds, right? Now almost they look blue in color. ಹೌದಾ? Copper sulfate ಆಗಿರಲಿ. And if I look at for example K2Cr2O7 potassium chromate, so ಇದನ್ನೆಲ್ಲ ಯೂಸ್ ಮಾಡ್ತೀರಿ, ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಮಾಡುವಾಗ ಯೂಸ್ ಮಾಡ್ತೀರಿ. ನಾವು ಇಟ್ ಲುಕ್ಸ್ ಆಲ್ಮೋಸ್ಟ್ ಆರೆಂಜ್ ಕಲರ್, ಯಾಕಂದ್ರೆ ಕ್ರೋಮಿಯಂ ಅನ್ನೋದು ಕಂಪೌಂಡ್ ಏನು ಮಾಡ್ತೈತಿ, ಇಟ್ ಇಸ್ ಗೋಯಿಂಗ್ ಟು ಎಕ್ಸಿಬಿಟ್ ಆರೆಂಜ್ ಕಲರ್. ಹೌದಾ? ಇವಾಗ ನಾವು ದೀಸ್ ಕಲರ್ ಆಫ್ ದಿ ಕೋಆರ್ಡಿನೇಷನ್ ಕಂಪೌಂಡ್ಸ್, ನಾವು ದೇವೇರ್ ಸಾಲ್ಟ್ಸ್ ಅವೆಲ್ಲ ಏನಾಗಿದ್ದು ಸಾಲ್ಟ್ ಆಗಿದ್ದು, ಬಟ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಹೌದಾ? ಸೊ ಇವು why do they show colors? ಸೊ ಇದು ಎದ್ರ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾರಪ್ಪ ಅಂತಂದ್ರೆ, ನಾವು ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇಟ್ ಇನ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಎದ್ರ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು? ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಮೇಲೆ ಎಕ್ಸ್ಪ್ಲೇನೇಷನ್ ಮಾಡ್ತಾರೆ. ಆರ್ ಇದನ್ನು ರಿವರ್ಸ್ ಮಾಡಿ ನಾವು ಯಾವ ರೀತಿ ಹೇಳ್ಬೋದು, ನಾವು ಕ್ರಿಸ್ಟಲ್ ಫೀಲ್ಡ್ ಥಿಯರಿ ವಿಲ್ ಎಕ್ಸ್ಪ್ಲೇನ್ why do the coordination compounds exhibit different colors. ಹೌದಾ? ಸೊ ಟ್ರಾನ್ಸಿಷನ್ ಮೆಟಲ್ಸ್ ವಿಲ್ ಶೋ a wide range of colors, means some of the visible spectrum is being removed from the white light as it passes through the sample. ಈಗ ತಿಳ್ಕೊಂಡ್ಬಿಡ್ರಿ, ವೈಟ್ ಲೈಟ್ ಅಂತಂದ್ರೆ ಏನು? ವೈಟ್ ಲೈಟ್ ಈಸ್ ಗೋಯಿಂಗ್ ಟು ಕನ್ಸಿಸ್ಟ್ ಡಿಫ್ರೆಂಟ್ ಕಲರ್ಸ್. ಹೌದಾ? ಮೇನ್ಲಿ ಯಾವ್ಯಾವು? ವಿಬ್ಗ್ಯಾರ್. ಹೌದಾ? ಸೊ ಈ ವೈಟ್ ಲೈಟ್ ಅನ್ನ ನಾನು ಒಂದು ಸ್ಯಾಂಪಲ್ ಮೇಲೆ ಪಾಸ್ ಮಾಡ್ತೀನಿ. ನಾವು ಇಫ್ ಐ ಟೇಕ್ ಎ ಸಿ ದಿಸ್ ಇಸ್ ಅ ಸ್ಯಾಂಪಲ್, ಇದ್ರ ಮೇಲೆ ಏನು ಪಾಸ್ ಮಾಡ್ತೀನಿ ನಾನು? ವೈಟ್ ಲೈಟ್ ಅನ್ನ ಪಾಸ್ ಮಾಡ್ತೀನಿ. ಯಾವ ಲೈಟು? ವೈಟ್ ಲೈಟ್ ಅನ್ನ ಪಾಸ್ ಮಾಡ್ತೀನಿ. ಲೈಟ್ ಅಂತಂದ್ರೆ ಒಂದೇ, ಅಥವಾ HMU ಅಂತಂದ್ರೆ ಒಂದೇ. HMU ಅಂತಂದ್ರೆ ಏನು? ಇಟ್ ಈಸ್ ರೇಡಿಯೇಷನ್ ಎನರ್ಜಿ. ಸೊ ಈ ವೈಟ್ ಲೈಟ್ ಅನ್ನ ಪಾಸ್ ಮಾಡಿದಾಗ, ಸೊ ಲೈಟ್ ಪಾಸ್ ಮಾಡಿದಾಗ ಈ ಕಂಪೌಂಡ್ ಏನು ಮಾಡ್ತೈತಿ, ಸ್ವಲ್ಪ ವಿಸಿಬಲ್ ಸ್ಪೆಕ್ಟ್ರಮ್ ಏನು ಮಾಡ್ತೈತಿ, ಸ್ವಲ್ಪ ಲೈಟ್ಸ್ ಅನ್ನ ರಿಮೂವ್ ಮಾಡ್ತದೆ. ಹೌದಾ? ಫಾರ್ ಎಕ್ಸಾಂಪಲ್ ವೈಟ್ ಲೈಟ್ ಅಂದ್ರೆ ವಿಬ್ಗ್ಯಾರ್ ಈ ರೀತಿ ಮೂವ್ ಆಗುತ್ತೆ, ಸ್ವಲ್ಪ ಇಲ್ಲೇ ಅಬ್ಸರ್ವ್ ಆಗ್ತಾವೆ ಕಂಪೌಂಡ್ ಒಳಗಡೆ. ಆಯ್ತಾ? ಅಬ್ಸರ್ವ್ ಆಗಿ ಯಾವುದಾದ್ರು ಒಂದು ಕಂಪೌಂಡ್ ಏನು ಮಾಡ್ತೈತಿ, ಆ ಕಂಪೌಂಡಿಂದ ಹೊರಗಡೆ ಬರ್ತದೆ. ಅದು ಯಾವ ರೀತಿ ಅಂತಂದ್ರೆ ನಮ್ಮ ಕಣ್ಣಿಗೆ ಯಾವ ರೀತಿ ಕಾಣ್ತೈತಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ ಕೆಳಗಡೆ. ಸೊ ದಟ್ ಲೈಟ್ ಎಮರ್ಜಸ್ ಈಸ್ ನೋ ಲಾಂಗರ್ ವೈಟ್. ಸೊ ವೈಟ್ ಲೈಟ್ ಅನ್ನ ಪಾಸ್ ಮಾಡಿದಾಗ ಇಲ್ಲಿ ಯಾವ್ದಾದ್ರು ಒಂದು ಕಲರ್ನ ಅಬ್ಸರ್ವ್ ಮಾಡ್ಕೊಂಡು, ಸ್ವಲ್ಪ ಡಿಫ್ರೆಂಟ್ ಕಲರ್ಸ್ನ ಅಬ್ಸರ್ವ್ ಮಾಡ್ಕೊಂಡು ಒಂದು ಕಲರ್ ಅನ್ನ ಅದೇನು ಮಾಡ್ತೈತಿ, ವಾಪಸ್ಸು ಎಮಿಟ್ ಮಾಡ್ತೈತಿ. ಎಮಿಟ್ ಅಂದ್ರೆ ಹೊರಗಡೆ ಬಿಟ್ಕೊಡ್ತೈತಿ. ಸೊ ಆ ಕಲರ್ನ ನಮ್ಗೆ ಕಣ್ಣಿಗೆ ಕಾಣ್ತೈತಿ, ಮೀನ್ಸ್ ಇಟ್ ಈಸ್ ನೋ ಲಾಂಗರ್ ವೈಟ್. ದ ಕಲರ್ ಆಫ್ ದ ಕಾಂಪ್ಲೆಕ್ಸ್ ಈಸ್ ಕಾಂಪ್ಲಿಮೆಂಟೆಡ್ ಟು ವಿಚ್ ಈಸ್ ಅಬ್ಸಾರ್ವ್ಡ್. ಓಕೆ, ಇದನ್ನ ಯಾವ ರೀತಿ ತಿಳ್ಕೊಳ್ರಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಟೋಟಲ್ ಎಷ್ಟು ಅಂತ ಹೇಳಿದೆ ನಾನು? ಐ ಸೈಡ್ ವಿಬ್ಗ್ಯಾರ್ ಅಂತ ಹೇಳಿದೆ. ಹೌದಾ? ಸೊ ಟೋಟಲ್ ಆಗಿ ಏನು ಮಾಡ್ಬೋದು ನಾವು? ಟೋಟಲ್ 7 ಕಲರ್ ಆಗ್ತಾವೆ. ಹೌದಾ? ಅವನ್ನ ಈ ರೀತಿ ಬರ್ಕೊಳ್ರಿ. ಹೌದಾ? ಕಾಂಪ್ಲಿಮೆಂಟರಿ ಅಂತಂದ್ರೆ ಇಫ್ ಯೆಲ್ಲೋ ಕಲರ್ ಈಸ್ ಅಬ್ಸಾರ್ವ್ಡ್ ಬೈ ದಿ ಕಂಪೌಂಡ್, ಅದೇನು ಕಾಂಪ್ಲಿಮೆಂಟರಿ? ಇದು ಕಾಂಪ್ಲಿಮೆಂಟರಿ ಯಾವ್ದೈತಿ? ವೈಲೆಟ್ ಆರ್ ಇಂಡಿಗೋ. ಫಾರ್ ಎಕ್ಸಾಂಪಲ್ ಇಫ್ ಗ್ರೀನ್ ಲೈಟ್ ಈಸ್ ಅಬ್ಸಾರ್ವ್ಡ್ ಬೈ ದಿ ಕಂಪೌಂಡ್, ಅಲ್ಲಿ ನಮ್ಗೆ ತೋರಿಸುವಂಥದ್ದು ಯಾವ ತೋರಿಸ್ತೈತಿ ಕಂಪೌಂಡ್? ಅದು ರೆಡ್ ತೋರಿಸ್ತೈತಿ. ತಿಳಿತಾ? ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ವೈ ಡಸ್ ಕಲರ್ ಆಫ್ ದ ಲೀವ್ಸ್ ಈಸ್ ಗ್ರೀನ್? ಹೌದಾ? ಅವೇನ್ ಮಾಡ್ತೈತಿ, ವಿಸಿಬಲ್ ರೀಸನ್ ಇಂದ ಅಥವಾ ಬರುವಂತ ಸನ್ಲೈಟ್ ಇಂದ ಏನ್ ಮಾಡ್ತೈತಿ, ದೇ ಆರ್ ಗೋಯಿಂಗ್ ಟು ಅಬ್ಸರ್ವ್ ರೆಡ್ ಕಲರ್. ಆಯ್ತಾ? ರೆಡ್ ಕಲರ್ ಉಳ್ಕಿದೆಲ್ಲ ಅಬ್ಸರ್ವ್ ಮಾಡ್ಕೊಂಡು ರೆಡ್ ಕಲರ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರ್ತೈತಿ. ಹೊರಗಡೆ ಬಿಡು ಕಲರ್ ಯಾವ್ದು ಇರ್ತೈತಿ? ಗ್ರೀನ್ ಕಲರ್. ಅದಕ್ಕೋಸ್ಕರ ನಮ್ಗೆ ಏನ್ ಮಾಡ್ತಾವ, ಲೀವ್ಸ್ ಲುಕ್ ಗ್ರೀನ್ ಇನ್ ಕಲರ್. ಸಮ್ ಆಫ್ ದ ಲೀವ್ಸ್ ಲುಕ್ ವಾಟ್? ರೆಡ್ ಇನ್ ಕಲರ್ ಆರ್ ಯೆಲ್ಲೋ ಇನ್ ಕಲರ್. ಅವಾಗ ಏನಾಗ್ತೈತಿ, ಅವೆಲ್ಲ ಕಾಂಪ್ಲಿಮೆಂಟರಿ ಕಲರ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ಹೀರ್ಕೊಂಡು ಹೊರಗಡೆ ಒಂದು ಕಲರ್ ಅನ್ನ ಬಿಡ್ತೈತಿ. ಇವೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ ಗ್ರೀನ್ ಲೈಟ್ ಈಸ್ ಅಬ್ಸರ್ವ್ಡ್ ಬೈ ದಿ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಅಂತಂದ್ರೆ ಈಗ ಒಂದು ಯಾವ್ದಾದ್ರು ಕಾಂಪ್ಲೆಕ್ಸ್ ತಗೊಂಡಿ ನಾನು. ಹೌದಾ? ಎನಿ ಕೋಆರ್ಡಿನೇಷನ್ ಕಂಪೌಂಡ್. ಇದು ಒಂದ್ ವೇಳೆ ಗ್ರೀನ್ ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡ್ರೆ, ಸೊ ಆ ಕಂಪೌಂಡ್ ನಮ್ಗೆ ಯಾವ ತರ ಕಾಣ್ತೈತಿ, ಇಟ್ ಗೋಯಿಂಗ್ ಟು ಅಪಿಯರ್ಸ್ ರೆಡ್. ಅಂದ್ರೆ ಯಾವ ರೀತಿ ಕಾಣ್ತೈತಿ? ರೆಡ್. ಫಾರ್ ಎಕ್ಸಾಂಪಲ್ ಇದು ಕೋಆರ್ಡಿನೇಷನ್ ಕಂಪೌಂಡ್ ಅಲ್ಲ, ಸೊ ಇಲ್ಲಿ ಒಂದು ರೆಡ್ ಪೆನ್ ಇಟ್ಟಿದ್ದೆ ನಾನು. ಹೌದಾ? ಸೊ ಇದು ನನಗೆ ರೆಡ್ ಯಾಕೆ ಕಾಣ್ಲಿಕ್ಕತ್ತೈತಪ್ಪ ಅಂತಂದ್ರೆ, ನಾವು ಇಟ್ ಈಸ್ ಗೋಯಿಂಗ್ ಟು ಅಬ್ಸರ್ವ್ ದ ವಿಸಿಬಲ್ ಸ್ಪೆಕ್ಟ್ರಮ್ ಇಂದ ಏನ್ ಮಾಡ್ತೈತಿ, ಗ್ರೀನ್ ಕಲರ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ನಮ್ಗೆ ಯಾವ ಹೊರಗಡೆ ಕೊಡೋದೈತಿ, ಇದು ರೆಡ್ ಕಲರ್ ಅನ್ನ ಕೊಡೋದೈತಿ. ಈ ಫಾರ್ ಎಕ್ಸಾಂಪಲ್ ಲೈಟ್ ಇರಲಿಲ್ಲ ಅಂದ್ರೆ ನಮ್ಗೆ ಯಾವ ರೀತಿ ಕಾಣ್ತೈತಿ, ಇದು ಇಟ್ ಲುಕ್ಸ್ ಡಾರ್ಕ್. ಹೌದಾ? ಸೊ ಈ ರೀತಿ ಕಂಪೌಂಡ್ಸ್ ಕೂಡ ಏನಾಗ್ತೈತಿ, ದೇ ಆರ್ ಗೋಯಿಂಗ್ ಟು ಎಕ್ಸಿಬಿಟ್ ಡಿಫ್ರೆಂಟ್ ಕಲರ್ಸ್. ನಾವು ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿರುವಂತ ಕಂಪೌಂಡ್ ಯಾವ್ದು? ಇಲ್ಲಿ ಹೆಕ್ಸಾ, ಅಕ್ವಾ, ಕ್ಲೋರಿಡೋ, ಕೋಬಾಲ್ಟ್ 2 ಕಾಂಪ್ಲೆಕ್ಸ್. ಹೌದಾ? ಸೊ ಕೋಬಾಲ್ಟ್ 3 ಕಾಂಪ್ಲೆಕ್ಸ್. ಇದೇನ್ ಮಾಡ್ತೈತಿ,
ನೋಡ್ರಿ ವೇವ್ಲೆಂತ್ ಅಬ್ಸರ್ವ್ಡ್ ಏನಾಗ್ತೈತಿ ಯೆಲ್ಲೋ ಕಲರ್ ಅನ್ನ ಅಬ್ಸರ್ವ್ ಮಾಡೋದೈತಿ. ಯಾವ ಕಲರ್? ಯೆಲ್ಲೋ ಕಲರ್. ನಮಗೆ ಕಲರ್ ಆಫ್ ದಿ ಕೋಆರ್ಡಿನೇಷನ್ ಎಂಟಿಟಿ ಏನೈತಿ? ವೈಲೆಟ್ ಇದೆ. ಸೊ ಎಲ್ಲ ಇದ್ರೆ ಏನ್ ಬರ್ತೈತಿ? ವೈಲೆಟ್ ಆರ್ ಇಂಡಿಗೋ. ನಮಗೆ ಯಾವ್ದು ಬಂತು? ವೈಲೆಟ್. ನೆಕ್ಸ್ಟ್ ಕಾಂಪ್ಲೆಕ್ಸ್ ನೋಡ್ರಿ, ಹೆಕ್ಸಾಕ್ವಾ ವಾಟರ್ ಇದೆ ಇಲ್ಲಿ. ಸೊ ಕ್ಲೋರಿನ್ ಹ್ಯಾಸ್ ಬಿನ್ ರಿಪ್ಲೇಸ್ ಬೈ ನ್ಯೂಟ್ರಲ್ ಕಾಂಪ್ಲೆಕ್ಸ್ ವಾಟರ್. ಸೊ ಇದು ಬ್ಲೂ ಗ್ರೀನ್ ಅನ್ನು ಅಬ್ಸರ್ವ್ ಮಾಡ್ಕೊಂಡು ರೆಡ್ ಅನ್ನು ಹೊರಗೆ ಕೊಡ್ತೈತಿ. ಸೊ ಬ್ಲೂ ಗ್ರೀನ್, ಹೌದಾ? ಬ್ಲೂ ಗ್ರೀನ್ ತಗೊಂಡು ಏನಂತ ಕಾಂಪ್ಲಿಮೆಂಟರಿ ಏನೈತಿ? ರೆಡ್ ಕಲರ್ ಅನ್ನ ಕೊಡ್ತೇವೆ. ಸೊ ಈ ರೀತಿ ಇಲ್ಲಿ ಯಾವುದನ್ನು ನೋಡ್ಕೋತ ಹೋದ್ರೆ ನಾವೇನಾಗ್ತೈತಿ, ಇಟ್ ಈಸ್ ಗೋಯಿಂಗ್ ಟು ಎಕ್ಸಿಬಿಟ್ ಆರ್ ಕಲರ್ ದ ಕಾಂಪ್ಲೆಕ್ಸ್ ಕೋಆರ್ಡಿನೇಷನ್ ಎಂಟಿಟಿ ಈಸ್ ಎಕ್ಸಾಕ್ಟ್ಲಿ ಕಾಂಪ್ಲಿಮೆಂಟರಿ ಟು ಕಾಂಪ್ಲಿಮೆಂಟರಿ ಅಂದ್ರೆ ಅಪೋಸಿಟ್. ಸೊ ಇದನ್ನ ನೆನಪಿಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಈಸಿ ಆಗ್ತೈತಿ. ನಾವು ದಿ color of the coordination compounds can be readily explained in terms of crystal field theory. ಹೌದಾ? ಸೊ ಇದು ಯಾಕೆ ಈ ರೀತಿ ಕಲರ್ ಅನ್ನ ತೋರಿಸ್ತೈತಿ ಅಂದ್ರೆ ಏನ್ ಮಾಡ್ತೈತಿ, ಈ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಮುಖಾಂತರ ಎಕ್ಸಾಂಪಲ್ ಕೊಡ್ಕೋತಾ ತಿಳಿಸ್ಕೊತ ಹೋಗ್ತಾರೆ. ಸೊ ಒನ್ ಎಕ್ಸಾಂಪಲ್ ಯಾವ್ದು ಕಾಂಪೌಂಡ್ ಕೊಟ್ಟಿದ್ದಾರೆ ನೋಡ್ರಿ, ಟೈಟೇನಿಯಂ. ಸಾರಿ, ಹೆಕ್ಸಾಕ್ವಾ ಟೈಟೇನಿಯಂ 3 ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. ಇದು ಹೆಕ್ಸಾಕ್ವಾ ಟೈಟೇನಿಯಂ 3 ಕಾಂಪ್ಲೆಕ್ಸ್. ಸೊ ಈ ಕಾಂಪೌಂಡ್ ಕಲರ್ ಏನಿದೆ? ವೈಲೆಟ್ ಇನ್ ಕಲರ್ ಅಂತ ಹೇಳ್ತಾರೆ. ಹೆಕ್ಸಾಕ್ವಾ ಟೈಟೇನಿಯಂ ಕಾಂಪ್ಲೆಕ್ಸ್ ಯಾವ ಕಲರ್ನಾಗ ಐತಿ? ವೈಲೆಟ್. ಸೊ ಇಲ್ಲಿ 6 ಲಿಗ್ಯಾಂಡ್ಸ್ ಅದಾವು, ನೋಡ್ಕೊಳ್ರಿ ಕರೆಕ್ಟ್ ಆಗಿ. ಸೊ 6 ಲಿಗ್ಯಾಂಡ್ಸ್ ಇರೋ ಸಂಬಂಧ ನಾವು ದಿಸ್ ಇಸ್ ಗೋಯಿಂಗ್ ಟು ಬಿ ಅನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಹೌದಾ? ಸೊ ಈ ರೀತಿ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆಗುತ್ತೆ. ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆದ್ರೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಒಳಗೆ ಯಾವ ರೀತಿ ಡಿವೈಡ್ ಆಗ್ತೈತಿ ಯೋಚನೆ ಮಾಡ್ಕೊಳ್ರಿ ವಾಪಸ್ ಹೋಗಿ, ಅಥವಾ ಜಸ್ಟ್ ರೀಕ್ಯಾಪ್ ಮಾಡ್ಕೊಳ್ರಿ. ಸ್ಟ್ರಕ್ಚರ್ ಆಫ್ ಡಿ ಆರ್ಬಿಟಲ್ಸ್ ಒಳಗಡೆ ಏನಾಗ್ತೈತಿ ಯೋಚನೆ ಮಾಡ್ರಿ. DXY, DYZ, DZX ಇವು 3 ಡಿ ಆರ್ಬಿಟಲ್ಸ್ ಏನದಾವು, ದೇ ಆರ್ ಗೋಯಿಂಗ್ ಟು ಲೈ ಬಿಟ್ವೀನ್ ದಿ ಆಕ್ಸಸ್. ಹೌದಾ? ವೆರಾಸ್ DX² - Y² DZ² ಏನದಾವು, ದೇ ಆರ್ ಅಲಾಂಗ್ ದಿ ಆಕ್ಸಸ್. ಸೊ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ನಾಗ ಏನಾಗ್ತದ? ಹೌದಾ? ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ನಾಗ ಏನಾಗ್ತೈತಿ ಯೋಚನೆ ಮಾಡ್ಕೊಳ್ರಿ. ಲಿಗ್ಯಾಂಡ್ಸ್ ಅಪ್ರೋಚ್ ಮಾಡಿದಾಗ DXY, DYZ, DZX ನಡಬರ್ಕ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರೋ ಸಂಬಂಧ ಏನಾಗ್ತೈತಿ, they are going to experience less repulsion, whereas DX² and DX² - Y² and DZ², these are the 2 orbitals which are going to experience more electron pair repulsion. Are you getting my point? Okay, fine. ಇಲ್ಲಪ್ಪ ಅಂದ್ರೆ ಪಾಸ್ ಮಾಡ್ರಿ. ಸೊ ನಾನು ಕಳಿಸಿರುವಂತ ಸ್ಕ್ರೀನ್ಶಾಟ್ ಆಗಿರಲಿ ಅಥವಾ ವಿಡಿಯೋ ಆಗಲಿ ಒಂದ್ಸಲ ನೋಡ್ಕೊಂಬರ್ರಿ. ಹೌ ಡಿಡ್ ಐ ಎಕ್ಸ್ಪ್ಲೈನ್ ದಿ ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ರೈಟ್? ನಾವು ಈಗ ಇದು ಯಾವ ಸಿಸ್ಟಮ್ ಆಗ್ತದಪ್ಪ ಅಂತಂದ್ರೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಇನ್ ವಿಚ್ ದಿ ಟೈಟೇನಿಯಂ 3+ ಈಸ್ D1 ಸಿಸ್ಟಮ್. ಇದು ಟೈಟೇನಿಯಂ 3+ ಯಾಕಂದ್ರು ಬಿಕಾಸ್ ಅಕ್ವಾ ಇಸ್ ಏನಿದು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗ್ತೈತಿ. ಟೈಟೇನಿಯಂ ನಾನು ಎಕ್ಸ್ ಅಂತ ತಗೊಂಡು 6 ಲಿಗ್ಯಾಂಡ್ಸ್ 0 ಈಸ್ ಈಕ್ವಲ್ ಟು +3. ಹೌದಾ? ಸೊ ಎಕ್ಸ್ ಈಕ್ವಲ್ ಟು ಏನಾಗ್ತೈತಿ? +3. ಸೊ ಇವಾಗ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿಸ್ ಟೈಟೇನಿಯಂ ಐಟಮ್ ಈಸ್ +3. ಹೌದಾ? ಇದು D1 ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಟೈಟೇನಿಯಂದು ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾಲೋಡ್ ಬೈ ಅಟಾಮಿಕ್ ನಂಬರ್ ಗೊತ್ತಿರಬೇಕು. ಸೊ 3+ ಆದಾಗ ಟೈಟೇನಿಯಂ ಏನಾಗ್ತದ, ನಾವು ದಿಸ್ ಕಾಂಪೌಂಡ್ ಈಸ್ ಗೋಯಿಂಗ್ ಟು ಬಿ, ಹೌದಾ, ಏನಾಗ್ತೈತಿ? ಸ್ಕ್ಯಾಂಡಿಯಂ, ಟೈಟೇನಿಯಂ, ವೆನೇಡಿಯಂ. ಸೊ ಅಟಾಮಿಕ್ ನಂಬರ್ ಏನಾಗ್ತೈತಿ? ಸ್ಕ್ಯಾಂಡಿಯಂ 21 ಆದ್ರೆ ಟೈಟೇನಿಯಂ 22 ಆಗ್ತೈತಿ. ಹೌದಾ? ಸೊ ಲಾಸ್ಟಿಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ರೀತಿ ಬರ್ತೈತಿ? 3d2 4s2 ಬರ್ತದೆ. ಸೊ ಇವಾಗ 3+ ಅಂತಂದ್ರೆ ಇದು ಟೈಟೇನಿಯಂದ ಮತ್ತೆ. ಸೊ ಟೈಟೇನಿಯಂ ಆದ್ರೆ ಟೈಟೇನಿಯಂ 3+ ಐತಿ ಅಂದ್ರೆ 3 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡೈತಿ. ನಾವು ಇಟ್ ಈಸ್ ಗೋಯಿಂಗ್ ಟು ಬಿ 3d1 4s0. ಸೊ ಎಸ್ ಆರ್ಬಿಟಲ್ ಇಂದ 2 ಎಲೆಕ್ಟ್ರಾನ್ ಕಳ್ಕೊಳ್ತೈತಿ, ಇಲ್ಲಿಂದ ಒಂದು ಟೋಟಲ್ 3 ಕಳ್ಕೊಂಡು 3d1 ಕಾಂಪ್ಲೆಕ್ಸ್ ಆಗ್ತದೆ. ಸೊ ಇವಾಗ D1 ಕಾಂಪ್ಲೆಕ್ಸ್ ಅಂದ್ರೆ ನಮಗೆ ಈ ಕಂಪೌಂಡ್ ಒಳಗಡೆ ಎಷ್ಟದಾವು? ಓನ್ಲಿ 1 ಎಲೆಕ್ಟ್ರಾನ್ ಐತಿ ಫ್ರೀ. ಸೊ ಇನ್ ದ ಮೆಟಲ್ ಡಿ ಆರ್ಬಿಟಲ್ ವಿಚ್ ಇಸ್ ಇನ್ ದಿ T2g ಲೆವೆಲ್. ಅವಾಗ ನಾನು ಡಿ ಆರ್ಬಿಟಲ್ಸ್ ಅನ್ನ 2 ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಹೌದಾ? ಇದ್ರೊಳಗೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ನಾಗ ಏನಾಯ್ತದ, ನಾವು ಇವೇನಾದ್ರು EG ಅಂತ ಕರೆದ್ವಿ, ಇದು T2g ಅಂತ ಕರೆದ್ವಿ. ಹೌದಾ? ಇದು ಟ್ರಿಪ್ಲಿ ಡಿಜೆನರೇಟ್ ಆರ್ಬಿಟಲ್ಸ್, ಇವು ಡಬ್ಲಿ ಡಿಜೆನರೇಟ್ 2 ಅದಾವ, ಇಲ್ಲಿ 3 ಅದಾವ. ಸೊ ಈ ರೀತಿ ಆದಾಗ 1 ಎಲೆಕ್ಟ್ರಾನ್ ಐತಿ. ಎಮ್ ಐ ರೈಟ್? ಸೊ 1 ಎಲೆಕ್ಟ್ರಾನ್ ಆದಾಗ ಅವು ಯಾವ ರೀತಿ ಫಿಲ್ಅಪ್ ಆಗ್ತಾವೆ ಎಲೆಕ್ಟ್ರಾನ್ಸ್ ತಿಳ್ಕೊಂಡ್ಬಿಡ್ರಿ, ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿಯರ್ ಎನರ್ಜಿ. ಸೊ ಇವು ಎನರ್ಜಿ ಲೋ ಇತ್ತಪ್ಪ ಅಂತಂದ್ರೆ ಇವಾಗ ಫಸ್ಟ್ ಇದು ಯಾವ ಆರ್ಬಿಟಲ್ ಫಿಲ್ಅಪ್ ಆಗ್ತೈತಿ? ಇಟ್ ಈಸ್ ಗೋಯಿಂಗ್ ಟು ಫಿಲ್ ಅಪ್ ದಿ T2g ಆರ್ಬಿಟಲ್. ಎಮ್ ಐ ರೈಟ್? ಇವಾಗ ಏನಾಗ್ತೈತಿ, ನಾವು ದಿಸ್ ಎಲೆಕ್ಟ್ರಾನ್ ವಿಲ್ ಎಂಟರ್ ದಿ T2g ಲೆವೆಲ್ ಇನ್ ದ ಗ್ರೌಂಡ್ ಸ್ಟೇಟ್. The next higher level is available is nothing but it is the empty EG level. So next higher level ಯಾವ್ದೈತಿ? EG. T2g ಬಿಟ್ರೆ 2 EG ಇರೋದು. ಇವಾಗ ನಾನು ಇದು ಕಾಂಪ್ಲೆಕ್ಸ್ ಇದ್ದಾಗ ಇವಾಗ ಇದ್ರ ಮೇಲೆ ನಾನು ಲೈಟ್ ಅನ್ನ ಪಾಸ್ ಮಾಡ್ತೀನಿ ಅಥವಾ ಎನರ್ಜಿನ ಕೊಡ್ತೀನಿ. ಸೊ ಬೋತ್ ಆರ್ ಸೇಮ್.
ಸೊ ಇಫ್ ಐ ಪ್ರೊವೈಡ್ ಎನರ್ಜಿ ಮೀನ್ಸ್ ಐ ಆಮ್ ಇರಾಡಿಯೇಟಿಂಗ್ ಲೈಟ್. ಇರಾಡಿಯೇಟಿಂಗ್ ಅಂದ್ರೆ ಲೈಟನ್ನು ಅದ್ರ ಮೇಲೆ ಬೀಳಿಸ್ಲಿಕ್ಕತ್ತೀವಿ. ಸೊ ಇವಾಗ ಇಫ್ ದ light corresponding to the energy blue green region is absorbed by the complex, it would be excite the electron from T to G level to EG level. ಸೊ ಇದ್ರ ಮೇಲೆ ಬ್ಲೂ ಗ್ರೀನ್ ಲೈಟ್ ಅನ್ನ ಇರಾಡಿಯೇಟ್ ಮಾಡಿದ್ರೆ ಸೊ ಏನಾಗ್ತೈತಿ, ಇಲ್ಲಿರುವಂತಹ ಎಲೆಕ್ಟ್ರಾನ್ ಇಟ್ ಗೆಟ್ ಎಕ್ಸೈಟೆಡ್. ಸೊ ಎನರ್ಜಿ ಸಿಕ್ಕ ತಕ್ಷಣ ಏನಾಗ್ತೈತಿ, ಕುಣಿತಾರೆ. ಹೌದಾ? ಸೊ ಫಾರ್ ಎಕ್ಸಾಂಪಲ್ ನಮಗೂ ಊಟ ಎದಕ್ಕೆ ಮಾಡ್ತೀವಿ, ಎನರ್ಜಿ ಬೇಕಂತ ಊಟ ಮಾಡ್ತೀವಿ. ಸೊ ಎನರ್ಜಿ ಬಂತಪ್ಪ ಅಂದ್ರೆ ಏನಾಗ್ತೈತಿ, ಸೊ ವಿ ಬಿಕಮ್ ಸಮವಾಟ್ ಸ್ಟೇಬಲ್. ಇಲ್ಲಾಂದ್ರೆ ಏನಾಗ್ತೈತಿ, ಹುಚ್ಚಿಡ್ದಂಗೆ ಆಗ್ತೈತಿ. ಸೊ ಅವಾಗ ಏನಾಗ್ತೈತಿ, ಈ ಕಾಂಪ್ಲೆಕ್ಸಿಗೆ ಒಂದು ಎಲೆಕ್ಟ್ರಾನ್ ಅನ್ನು ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಾಗ ಎನರ್ಜಿ ತಗೊಂಡು ಏನು ಮಾಡ್ತೈತಿ, ಲೋವರ್ ಎನರ್ಜಿ ಇರ್ತೈತಿ. ಹೌದಾ? ಸೊ ಲೋವರ್ ಎನರ್ಜಿ ಎಲ್ಲಿ ಕನ್ವರ್ಟ್ ಆಗ್ತೈತಿ, ಹೈಯರ್ ಎನರ್ಜಿಗೆ ಜಂಪ್ ಆಗ್ತೈತಿ. ಸೊ ಅವಾಗ ಏನಾಗ್ತೈತಿ, ಎಲೆಕ್ಟ್ರಾನ್ ಈಸಿ ಲೆವೆಲ್ದಾಗ ಇರ್ತೈತಿ. ಅವಾಗ ಅದು ಗೆಟಿಂಗ್ ಮೈ ಪಾಯಿಂಟ್. ಅವಾಗ ಎಲೆಕ್ಟ್ರಾನ್ ಇರ್ತೈತಿ ಈಸಿ ಲೆವೆಲ್ ಒಳಗಡೆ ಇರ್ತದೆ. ದಿಸ್ ಗೆಟ್ ಜಂಪ್ಡ್. ಸೊ ಈಗ ಏನಾಗಿರ್ತೈತಿ, ಇಲ್ಲಿ Hμ ಅಥವಾ ಲೈಟ್ ಅನ್ನ ಪಾಸ್ ಮಾಡ್ತೀವಿ. ಸೊ ಈ ರೀತಿ ಹೋದಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ರೀತಿ ಆಗಿರ್ತೈತಿ ತಿಳ್ಕೊಳ್ರಿ. ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ T2G1 EG0 ಅಂತಂದ್ರೆ T2G ಒಳಗಡೆ 1, EG ಒಳಗಡೆ 0, ಫ್ರಮ್ ದಟ್ ಟು T2G to 0 ಅಂಡ್ EG1. ಸೊ ಈ ರೀತಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರ್ತೈತಿ. ಸೊ ಈ ರೀತಿ ಆದಾಗ ಅವ್ರು ಏನಂತ ಹೇಳಕತ್ತಾರ, ಅವರು ದ ಕಂಪೌಂಡ್ ಈಸ್ ಗೋಯಿಂಗ್ ಟು ಎಕ್ಸಿಬಿಟ್ ವೈಲೆಟ್ ಕಲರ್. ಸೊ ಅವಾಗ ನಮ್ಗೆ ಈ ಕಂಪೌಂಡ್ ಯಾವ ರೀತಿ ಕಾಣ್ತೈತಿ, ವೈಲೆಟ್ ಕಲರ್ ತರ ಕಾಣ್ತೈತಿ. ಒಂದ್ ವೇಳೆ ಇಲ್ಲಿರುವಂತ ಅಕ್ವಾ ಕಾಂಪ್ಲೆಕ್ಸ್ ಈ ಟೈಟೇನಿಯಂ ಜೊತೆ ಇರಲಿಲ್ಲ ಅಂತಂದ್ರ ನಾವು ದ್ಯಾಟ್ ಕಂಪೌಂಡ್ ಈಸ್ ಗೋಯಿಂಗ್ ಟು ಬಿ ಎಕ್ಸಿಬಿಟ್ ವೈಟ್ ಕಲರ್. ಫಾರ್ ಎಕ್ಸಾಂಪಲ್ ಪ್ಯೂರ್ ಟೈಟೇನಿಯಂ ನಾನು ನೋಡ್ಕೊಂಡ್ರೆ ಏನಾಗ್ತೈತಿ, ಅದು ವೈಟ್ ಕಲರ್ ಗತನೇ ಇರ್ತೈತಿ ಕಂಪೌಂಡ್. ಅದು ಲಿಗ್ಯಾಂಡ್ ಬರದಿದ್ದಾಗ ಈ ಲಿಗ್ಯಾಂಡ್ ಹ್ಯಾಸ್ ಸೂನ್ ಆಸ್ ಇಟ್ ಈಸ್ ಗೋಯಿಂಗ್ ಟು ಅಪ್ರೋಚ್ ದಿಸ್ ಟೈಟೇನಿಯಂ ಮೆಟಲ್, ಸೊ ಇಟ್ ಈಸ್ ಗೋಯಿಂಗ್ ಟು ಕನ್ವರ್ಟ್ ಇಟ್ ಇನ್ ಟು ವಾಟ್, ವೈಲೆಟ್ ಕಲರ್ ಅಂತ ಹೇಳಕತ್ತಾರ ಅವರು. ಅಂಡ್ ದ ಮೇನ್ ರೀಸನ್ ಫಾರ್ this color of these coordination compounds is attributed to DD transition. ಅವ್ರು ಏನಂತ ಕರೆದ್ರ, ಈ ಕಲರ್ ಆಫ್ ದಿ ಕಂಪೌಂಡ್ಸ್ ಮೇನ್ಲಿ ಯಾವ್ದು ಕಾರಣಪ್ಪ ಅಂತಂದ್ರ DD ಟ್ರಾನ್ಸಿಷನ್. ಸೊ DD ಟ್ರಾನ್ಸಿಷನ್ ಯಾಕೆ, ಸೊ ಇವೆಲ್ಲ ಡಿ ಆರ್ಬಿಟಲ್ಸ್, DXY, DYZ, DZX, DX² - Y², DZ². ಸೊ DD ಅಂತಂದ್ರ ಒಂದು ಡಿ ಆರ್ಬಿಟಲ್ ಅಂತ ಇನ್ನೊಂದು ಡಿ ಆರ್ಬಿಟಲ್ ಏನಾಗುತ್ತೆ, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ಲಿಕ್ಕತ್ತಾವ. ಅದಾ ಮೇಲೆ ಹೋಯ್ತು ಮತ್ತೆ ಕೆಳಗಡೆ ಬಂತು. ಸೊ ಹ್ಯಾಸ್ ಸೂನ್ ಆಸ್ ಇಟ್ ಕಮ್ಸ್ ಡೌನ್, ಎನರ್ಜಿ ಅಬ್ಸರ್ವ್ ಮಾಡ್ಕೋತು, ಬ್ಲೂ ಗ್ರೀನ್ ಅಬ್ಸರ್ವ್ ಮಾಡ್ಕೋತು, ವಾಪಸ್ ಬರುವಾಗ ಏನ್ ಮಾಡ್ತೈತಿ, ಈ ವೈಲೆಟ್ ಕಲರ್ ಅನ್ನ ಎಮಿಟ್ ಮಾಡ್ತೈತಿ. ಸೊ ಕಲರ್ ಆಫ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮೇನ್ ಕಾರಣ ಏನು, DD ಟ್ರಾನ್ಸಿಷನ್ ಅಂತ ಹೇಳ್ತಾರೆ ಅವರು. ಓಕೆ, ನಾವು ಲೆಟ್ ಅಸ್ ಲುಕ್ ಇಂಟು ದಿ ನೆಕ್ಸ್ಟ್ ಎಕ್ಸಾಂಪಲ್. ಸೊ ಇಲ್ಲೆಲ್ಲ ಮೆನ್ಷನ್ ಮಾಡೋದು ನೋಡ್ರಿ, ಎನರ್ಜಿ ಲೆವೆಲ್ ಜಾಸ್ತಿ ಐತಿ, ಗ್ರೌಂಡ್ ಸ್ಟೇಟ್, ಎಕ್ಸಾಟೆಸ್ಟೆಡ್. ಯಾವ್ದು, ಟೈಟೇನಿಯಂ H2O 6 times 3+, ಎಕ್ಸಾಕೋ ಟೈಟೇನಿಯಂ 3+ ಕಂಪೌಂಡ್. ಸೊ ಆಗ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಾಗ ಗ್ರೌಂಡ್ ಸ್ಟೇಟ್ ಇಂದ ಎಲೆಕ್ಟ್ರಾನ್ ಅಲ್ಲಿ ಜಂಪ್ ಆಗ್ತೈತಿ, ಹೈಯರ್ ಸ್ಟೇಟಿಗೆ ಜಂಪ್ ಆಗ್ತದೆ. ಜಂಪ್ ಆದಾಗ ಇಲ್ಲಿ ಏನೈತಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ T2G1 EG0. ಇಲ್ಲಿ ಏನಾಗ್ತೈತಿ, T2G0 EG1. ಹೌದಾ? ಸೊ ಈ ರೀತಿ ಆದಾಗ ಈ ಎಲೆಕ್ಟ್ರಾನ್ ವಾಪಸ್ T2G ಬರ್ಬೇಕಂತಂದ್ರ ಇಟ್ ಈಸ್ ಗೋಯಿಂಗ್ ಟು ಎಮಿಟ್ ವಾಟ್, ವೈಲೆಟ್ ಕಲರ್. ಈ ರೀತಿ ಬರ್ಬೇಕಾದ್ರೆ ವೈಲೆಟ್ ಈ ರೀತಿ ಅವರ ಬ್ಲೂ ಗ್ರೀನ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ತೈತಿ. ನಾವು ಸೊ ಅದನ್ನ ನಾನು ಹೇಳಿದೆ, ಇನ್ ದಿ ಅಬ್ಸೆನ್ಸ್ ಆಫ್ ದಿ ಲಿಗ್ಯಾಂಡ್ ವಾಟ್ ಹ್ಯಾಪನ್ಸ್, ದ ಕ್ರಿಸ್ಟಲ್ ಸ್ಪ್ಲಿಟಿಂಗ್ ಡಸ್ ನಾಟ್ ಅಕರ್. ಹೌದಾ? ದ ಸಬ್ಸ್ಟೆನ್ಸ್ ಲುಕ್ಸ್ ದಿ ಕಲರ್ಲೆಸ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಟೈಟೇನಿಯಂ ಹೆಕ್ಸಾಕ್ವಾ ಟೈಟೇನಿಯಂ ಕ್ಲೋರಿನ್ ಅಥವಾ ಕ್ಲೋರೈಡ್ ಕಾಂಪ್ಲೆಕ್ಸ್ 3 ಕ್ಲೋರೈಡ್ ಅದಾವು. ಆನ್ ಹೀಟಿಂಗ್ ಇಟ್ ರೆಂಡರ್ಸ್ ದಿ ಕಲರ್ಲೆಸ್. ಸೊ ಈ ಕಂಪೌಂಡ್ ಅನ್ನ ತಗೊಂಡು ನಾನು ಹೀಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಏನ್ ಮಾಡ್ತಾರ ಅವರು, ಹೀಟ್ ಮಾಡ್ತಾರೆ. ಸೊ ಹೀಟ್ ಮಾಡಿದ ತಕ್ಷಣ ಏನಾಗ್ತೈತಿ, ಇಟ್ ಈಸ್ ಗೋಯಿಂಗ್ ಟು ಲೂಸ್ ಇಟ್ಸ್ ಲಿಗ್ಯಾಂಡ್ಸ್ ದೂರ ಹೋಗಿ ಏನಾಗ್ತೈತಿ, ಇಟ್ ಈಸ್ ಗೋಯಿಂಗ್ ಟು ಲುಕ್ ಕಲರ್ಲೆಸ್. ನಾನು ಇದನ್ನ ತೋರಿಸ್ತೀನಿ. ಜಸ್ಟ್ ಐ ಥಾಟ್ ಐ ಸೆಂಟ್ ಎ ಸ್ಕ್ರೀನ್ಶಾಟ್. ಓಕೆ, ನಾನು ಆಲ್ರೆಡಿ ಇದ್ರ ಸ್ಕ್ರೀನ್ಶಾಟ್ ಕಳಿಸಿದ್ದೀನಿ, ಇಲ್ಲ ಅಂತ ಇವತ್ತು ಇನ್ನೊಂದ್ಸಲ ಕಳಿಸ್ತೀನಿ. ಈ ಕಂಪೌಂಡ್ ತೊಗೊಂಡು ನಾವು ಹೀಟ್ ಮಾಡ್ತೀವಿ ಅಂದ್ರೆ ಒಂದು ಗ್ಲಾಸ್ ಬೀಕರ್ನ ತೊಗೊಂಡು ಏನು ಮಾಡ್ತಾರೆ, ಇದಕ್ಕೆ ಹೀಟ್ ಮಾಡ್ತಾರೆ. ಆಯ್ತಾ? ಇದಕ್ಕೆ ಹೀಟ್ ಮಾಡಿದ ತಕ್ಷಣ ಏನಾಗ್ತೈತಿ, ಇಟ್ ಲುಕ್ಸ್ ಲಿ ಕಲರ್ಲೆಸ್. ಸಿಮಿಲರ್ಲಿ ಎಕ್ಸಾಂಪಲ್, ಆನ್ಹೈಡ್ರಸ್ ಕಾಪರ್ ಸಲ್ಫೇಟ್ CuSO4 is white, but copper sulfate 5 pentahydrate. ಆಯ್ತಾ? ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್ ಏನಾಗ್ತೈತಿ, ಇಟ್ ಈಸ್ ಬ್ಲೂ ಇನ್ ಕಲರ್. ಸೊ ಈ ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್ ಲ್ಯಾಬ್ ಒಳಗಡೆ ಐತಿ. ಸೊ ಇವನ್ ಐ ಹ್ಯಾವ್ ಶೋಡ್ ಟು ಸಮ್ ಒನ್ ಹೂ ಎವರ್ ಹ್ಯಾಸ್ ಆಸ್ಡ್ ಮೀ ಟು ಶೋ ಇಟ್. ಐ ಡಿಸ್ಕಸ್ ಇನ್ ದ ಕ್ಲಾಸ್. ಸೊ ಈ ಕಾಪರ್ ಸಲ್ಫೇಟ್ ತೋರಿಸಿದ್ದೀನಿ, ಇದು ಯಾವ ಕಲರ್ ಇತ್ತು, ಬ್ಲೂ ಕಲರ್ ಇತ್ತು. ಈ ಬ್ಲೂ ಕಲರ್ ಕಂಪೌಂಡ್ ಅನ್ನ ತಗೊಂಡು ಸೊ ಇಫ್ ಐ ಹೀಟ್ ಇಟ್ ಏನಾಗ್ತೈತಿ, ಈ ವಾಟರ್ ಮಾಲಿಕ್ಯೂಲ್ಸ್ ಏನಾಗ್ತಾವ, ಲಾಸ್ ಆಗ್ತಾವ. ಲಾಸ್ ಆಗಿದ ತಕ್ಷಣ ಏನಾಗ್ತೈತಿ, ದಿಸ್ ಕಾಪರ್ ಸಲ್ಫೇಟ್ ಲುಕ್ಸ್ ಲೈಕ್ ಸಿಮಿಲರ್ಲಿ
ವೈಟ್ ಕಲರ್, ಅವಾಗ ಬ್ಲೂ ಕಲರ್ ಕಾಣೋದಿಲ್ಲ. ಹೌದಾ? ಸೊ ಇದು ಯಾಕೆ ಹೇಳ್ತೀನಪ್ಪ ಅಂದ್ರೆ, ಸೊ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಯಾವಾಗ ಆಗ್ತೈತಿ? ಓನ್ಲಿ ಇನ್ ದಿ ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್. ಇನ್ ದ ಅಬ್ಸೆನ್ಸ್ ಆಫ್ ಲಿಗ್ಯಾಂಡ್ ಏನಾಗ್ತೈತಿ? ಸೊ ವಾಟರ್ ಮಾಲಿಕ್ಯೂಲ್ಸ್ ಇಲ್ಲಿ ಕ್ಲೋರಿನ್ H2 ಮಾಲಿಕ್ಯೂಲ್ಸ್ ಬಿಟ್ಟು ಹೋದವಪ್ಪ ಅಂದ್ರೆ ಏನಾಗತಿ? ಆ ಕಂಪೌಂಡು ಕಲರ್ಡ್ ಕಾಣೋದಿಲ್ಲ, ಕಲರ್ಲೆಸ್ ಕಾಣ್ತೈತಿ. ದಟ್ ಈಸ್ ನಥಿಂಗ್ ಬಟ್ ವೈಟ್. The influence of the ligand on the color of the complex is illustrated by the taking an example of hexaquaniculate 2 complex. ಸೊ ಏನು ತೊಗೊಂಡ್ರೆ ಈ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಯಾವ ತೊಗೊಂಡ್ರ ನೋಡ್ರಿ, ಈಗ ನಿಕೆಲ್ ಕ್ಲೋರೈಡ್ ಅಂತ ತೊಗೊಂಡು ಏನು ಮಾಡ್ತಾರೆ? ವಾಟರ್ ಒಳಗಡೆ ಡಿಸಾಲ್ವ್ ಮಾಡ್ತಾರೆ. ಸೊ ನಿಕೆಲ್ ಕ್ಲೋರೈಡ್ ಕಂಪೌಂಡ್ ತೊಗೊಂಡು ವಾಟರ್ ಒಳಗೆ ಡಿಸಾಲ್ವ್ ಮಾಡಿದಾಗ ಇವಾಗ ಇದಕ್ಕೆ ಏನು ಮಾಡ್ತಾರ? ನಿಕೆಲ್ ಕ್ಲೋರೈಡ್ ವಾಟರ್ ಕಾಂಪ್ಲೆಕ್ಸ್ಗೆ ಏನು ಮಾಡ್ತಾರ? ಈ ಈಥೇನ್ 1,2 ಡೈಮ್ ಅನ್ನೋ ಕಂಪೌಂಡನ್ನು ಆ್ಯಡ್ ಮಾಡ್ಕೊತ ಹೋಗ್ತಾರೆ. ಇಟ್ ಈಸ್ ಅ ಬೈಡೆಂಡೆಂಟ್ ಲಿಗ್ಯಾಂಡ್. ಏನಿದು ಬೈಡೆಂಡೆಂಟ್ ಲಿಗ್ಯಾಂಡ್? ಏನು ಮಾಡ್ತಾರೆ? ಡೈಡೆಂಟ್ ಲಿಗ್ಯಾಂಡ್ 2 ಇರ್ತಾವೆ. ಇದನ್ನ ಪ್ರೋಗ್ರೆಸಿವ್ಲಿ ಆ್ಯಡ್ ಮಾಡ್ಕೊತ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ 1:1 ರೇಷಿಯೋ, 1:2 ರೇಷಿಯೋ ಅಥವಾ 2:1 ರೇಷಿಯೋ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇವಾಗ ನಿಕೆಲ್ ಇಲ್ಲಿ 1 ಅಕ್ವಾ ಇದೆ, ಇಲ್ಲಿ 1 ಏನೈತಿ. ಹೌದಾ? ಸೊ ಏನಾಗ್ತೈತಿ? 1:1 ಕಾಂಪ್ಲೆಕ್ಸ್ನ ನಡ್ತೈತಿ. ಇವಾಗ ನೆಕ್ಸ್ಟ್ 2 ರೇಷಿಯೋ ತಗೋತಾರೆ. ಫಾರ್ ಎಕ್ಸಾಂಪಲ್ ಯಾವ್ದೈತಿ? ಇಲ್ಲಿ 1 ವಾಟರ್ ಇದೆ, 2 ಈನ್ ಅಥವಾ ಇಥಿಲೀನ್ ಡೈಅಮೈನ್ ಐತಿ. ಹೌದಾ? ಸೊ ಈ ರೀತಿದಾಗ 2:1 ರೇಷಿಯೋ ಆಗ್ತೈತಿ. 1 2 + 1 3 3:1 ರೇಷಿಯೋ ಅಂತಂದ್ರೆ ಆ್ಯಡೆಡ್ ಟು ದಿ ಮೋಲಾರ್ ರೇಷಿಯೋ. ಈ ರೀತಿ ಆ್ಯಡ್ ಮಾಡ್ಕೊತ ಹೋಗ್ತಾರೆ. ಈ ರೀತಿ ಮಾಡ್ಕೊತ ಹೋದಾಗ ಒಂದು ಕಂಪ್ಯಾರಿಟಿವ್ಲಿ ಕಂಪೌಂಡ್ಸ್ ಫಾರ್ಮ್ ಆಗ್ತಾವೆ, 3 ಕಂಪೌಂಡ್ಸ್ ಫಾರ್ಮ್ ಆಗ್ತಾವೆ. ಹೌದಾ? ಫಾರ್ ಎಕ್ಸಾಂಪಲ್ ಇಲ್ಲಿ 1 ವಾಟರ್ ಮಾಲಿಕ್ಯೂಲ್ ಹೋಗಿ 2 ವಾಟರ್ ಮಾಲಿಕ್ಯೂಲ್ಸ್ ಹೋಗ್ತಾವೆ. ಯಾಕಂದ್ರೆ ಇದು ಡೈಡೆಂಡೆಂಟ್. ಸೊ 2 ಹೋದಾಗ ಇದು 1 ಒಳಗಡೆ ಬರ್ಬೋದು. ಹೌದಾ? ಇದು ಯಾವ ರೀತಿ ಇರ್ತಾವೆ ಅನ್ಕೊಳ್ರಿ? Na+, ಇದು Mg2+. ಹೌದಾ? ಇಟ್ ಈಸ್ ಡೈವ್ಯಾಲೆಂಟ್ ಕ್ಯಾಟಯಾನ್, ಇಟ್ ಈಸ್ ಮೋನೋವ್ಯಾಲೆಂಟ್. ಸೊ ಇವಾಗ ಡೈವ್ಯಾಲೆಂಟ್ ಕ್ಯಾಟಯಾನ್ ಸಾಲಿಡ್ ಸ್ಟೇಟ್ನಾಗ ಅರ್ಥ ಮಾಡ್ಕೊಳ್ರಿ. ಈ ಡೈವ್ಯಾಲೆಂಟ್ ಕ್ಯಾಟಯಾನ್ ಅನ್ನು ನಾನು ಏನಾದರೂ ಡಿಫೆಕ್ಟ್ ಇನ್ ಸಾಲಿಡ್ಸ್ನಾಗ ರಿಮೂವ್ ಮಾಡ್ಬೇಕಂತಂದ್ರೆ 2 Na+ ಬರಬೇಕು. ಎಮ್ ಐ ರೈಟ್ ಆರ್ ನಾಟ್? ಅದೇ ರೀತಿ ಇಲ್ಲಿ 2 ಅಕ್ವಾ ಕಾಂಪ್ಲೆಕ್ಸ್ ಹೋಗಿ ಏನಾಗ್ತದ? 1 ಈನ್ ಬರ್ತೈತಿ. ಮೀನ್ಸ್ ಇಟ್ ಈಸ್ ಡೈಡೆಂಡೆಂಟ್ ಲಿಗ್ಯಾಂಡ್. ರೈಟ್? ಸೊ ಈ ರೀತಿ ಹೋದಾಗ ಗ್ರೀನ್ ಇದೆಲ್ಲಿ ಕನ್ವರ್ಟ್ ಆಯ್ತು ನೋಡ್ರಿ, ಕಲರ್ ಪೇಲ್ ಬ್ಲೂಗೆ ಕನ್ವರ್ಟ್ ಆಯ್ತು. ಹೌದಾ? ಸೊ ನೆಕ್ಸ್ಟ್ ಈ ಪೇಲ್ ಬ್ಲೂ ಕಂಪೌಂಡ್ ಅನ್ನು ತಗೊಂಡು ಇನ್ನೊಂದು ಇಥಿಲೀನ್ ಡೈಅಮೈನ್ ಆ್ಯಡ್ ಮಾಡ್ತಾರೆ. ನೌ ವಾಟ್ ಹ್ಯಾಪನ್ಸ್? ಇಟ್ ಕನ್ವರ್ಟ್ಸ್ ಟು ಬ್ಲೂ ಪರ್ಪಲ್. ನೆಕ್ಸ್ಟ್ ಇದೇ ಕಂಪೌಂಡ್ ಅನ್ನು ತಗೊಂಡು ಬ್ಲೂ ಪರ್ಪಲ್ ಅನ್ನ ಇನ್ನೊಂದು ಮಾಲಿಕ್ಯೂಲ್ ಆಫ್ ಈನ್ ಅನ್ನು ಆ್ಯಡ್ ಮಾಡಿದಾಗ ಇಟ್ ಕನ್ವರ್ಟ್ಸ್ ಟು ವೈಲೆಟ್ ಕಲರ್. ಸೊ ವಾಟ್ ದೇ ಆರ್ ಟ್ರೈಂಗ್ ಟು ಸೇ ಇಸ್ ದ್ಯಾಟ್ ಇಫ್ crystal field is going to take place only in the presence of what? Ligand. But in the absence of ligand ಏನಾಗ್ತೈತಿ? ಕಲರ್ ತೋರಿಸೋದಿಲ್ಲ. ಸೊ ಲಿಗ್ಯಾಂಡ್ ಅಪ್ರೋಚ್ ಆದಂಗ ಕಲರ್ ಕೂಡ ಏನಾಗ್ಲಿಕ್ಕತ್ತೈತಿ? ವೇರಿ. ನಾವು ದಟ್ ಈಸ್ ವಾಟ್ ದೇ ಹ್ಯಾವ್ ಶೋನ್ ಹಿಯರ್. ನಿಕೆಲ್ ಅಕ್ವಾ ಕಾಂಪ್ಲೆಕ್ಸ್ ಯಾವ ಕಲರ್ನಾಗ ಐತಿ? ಇಲ್ಲಿ ಇಟ್ ಈಸ್ ಕಲರ್ ಪ್ರೆಸೆಂಟ್ ಇನ್ ಗ್ರೀನ್ ಕಲರ್. ಗ್ರೀನ್ ಕಲರ್ ಐತಿ. ನೆಕ್ಸ್ಟ್ ಇಟ್ ಕನ್ವರ್ಟ್ಸ್ ಟು ಪೇಲ್ ಬ್ಲೂ. ನೆಕ್ಸ್ಟ್ ಟು ಬ್ಲೂ ಪರ್ಪಲ್. ನೆಕ್ಸ್ಟ್ ವಾಟ್? ದಿ ವೈಲೆಟ್ ಕಲರ್. ರೈಟ್? ಸೊ ದಿಸ್ ಇಸ್ ಓನ್ಲಿ ಇನ್ ದಿ ಪ್ರೆಸೆನ್ಸ್ ಆಫ್ ವಾಟ್ ಹ್ಯಾಪನ್ಸ್? ಲಿಗ್ಯಾಂಡ್ಸ್. ಸೊ ಕಲರ್ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತ ಹೇಳ್ತಾರೆ. ನಾವು ದ ಲಿಮಿಟೇಷನ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಹೌದಾ? ದ ಕ್ರಿಸ್ಟಲ್ ಫೀಲ್ಡ್ ಮಾಡೆಲ್ ಈಸ್ ಸಕ್ಸಸ್ಫುಲಿ ಎಕ್ಸ್ಪ್ಲೇನಿಂಗ್ ವಾಟ್? ಅದು ಯಾವ ರೀತಿ ಫಾರ್ಮೇಷನ್ ಆಗ್ತಾವ ಅಂತ ಹೇಳಿದ್ರು, ಆಕ್ಟಾಡಲ್ ಕಾಂಪ್ಲೆಕ್ಸ್ ಮತ್ತು ಟೆಟ್ರಾಡಲ್ ಕಾಂಪ್ಲೆಕ್ಸ್ ಯಾವ ರೀತಿ ಡಿವೈಡ್ ಆಗ್ತಾವೆ. ಸ್ಟ್ರಕ್ಚರ್ ಕೂಡ ಎಕ್ಸ್ಪ್ಲನೇಷನ್ ಮಾಡೋದು ಬೇಸ್ಡ್ ಆನ್ ಹೈಬ್ರಿಡೈಸೇಷನ್. ಹೌದಾ? ಕಲರ್ ಗೊತ್ತಾಯ್ತು, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಗೊತ್ತಾಗ್ತದೆ. ಸೊ ಟು ಅ ಲಾರ್ಜರ್ ಎಕ್ಸ್ಟೆಂಟ್ ಇವೆಲ್ಲಾನು ಏನಾಯ್ತು ನಮಗೆ ತಿಳಿತು. ಬಟ್ ದ ಅಸಂಪ್ಷನ್ ದಟ್ ದ ಲಿಗ್ಯಾಂಡ್ಸ್ ಆರ್ ಪಾಯಿಂಟ್ ಚಾರ್ಜಸ್ ತಪ್ಪು ಅಂತ ಹೇಳಿದ್ರು ಅವರು. ಲಿಗ್ಯಾಂಡ್ಸ್ ಏನಂತ ಹೇಳಿದ್ರು? ಪಾಯಿಂಟ್ ಚಾರ್ಜಸ್. ಇಟ್ ಫಾಲೋಸ್ ದಟ್ ಅನಾನಿಕ್ ಲಿಗ್ಯಾಂಡ್ಸ್ ಶುಡ್ ಎಕ್ಸರ್ಟ್ ಗ್ರೇಟೆಸ್ಟ್ ಸ್ಪ್ಲಿಟಿಂಗ್ ಎಫೆಕ್ಟ್. ಸೊ ಅನಾನಿಕ್ ಲಿಗ್ಯಾಂಡ್ಸ್ ಅಂದ್ರೆ ಯಾವ್ಯಾವು? ಎಲ್ಲಿ ನೆಗೆಟಿವ್ ಚಾರ್ಜ್ ಇರ್ತಾವೆ ಲಿಗ್ಯಾಂಡ್ಸ್ ಮೇಲೆ, ದೇ ಮಸ್ಟ್ ಶೋ ವಾಟ್? ಗ್ರೇಟರ್ ಸ್ಪ್ಲಿಟಿಂಗ್ ಎಫೆಕ್ಟ್. ಯಾಕಂದ್ರೆ ಇದು ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತಾವೆ. ಹ್ಯಾಸ್ ಸೂನ್ ಇಟ್ ಈಸ್ ಗೋಯಿಂಗ್ ಟು ಅಪ್ರೋಚ್ ದಿ ಮೆಟಲ್ ಐಟಮ್ ಏನಾಗಬೇಕು? ಸ್ಪ್ಲಿಟಿಂಗ್ ಜಾಸ್ತಿ ಆಗಬೇಕು. ಬಟ್ ಸೊ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ನಾಗ ಏನಾಯ್ತು ನೋಡ್ರಿ, ದ ಅನಾನಿಕ್ ಲಿಗ್ಯಾಂಡ್ಸ್ ಆರ್ ಫೌಂಡ್ ಎಟ್ ದಿ ಲೋವರ್ ಎಂಡ್ ಆಫ್ ದಿ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಇಲ್ಲಿದ್ದಾವು. ಇಲ್ಲಿ ನಾನು ಡಿಸ್ಕಸ್ ಮಾಡಿದಾಗ ಸೊ ನೋಡ್ರಿ ಎಲ್ಲದ ನೋಡ್ರಿ ನೆಗೆಟಿವ್ ಅಯಾನ್ಸ್ ಎಲ್ಲ ಎಲ್ಲದಾವು. ದೇ ಆರ್ ಆಲ್ಮೋಸ್ಟ್ ಫೌಂಡ್ ಎಟ್ ದಿ ಲೋವರ್ ಎಂಡ್ ಆಫ್ ದಿ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಸೊ ಇದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ವೈ ದೇ ಆರ್ ಫೌಂಡ್ ಎಟ್ ದಿ ಲೋವರ್ ಎಂಡ್. ಬಟ್ ಆಕ್ಚುಲಿ ಏನು? ದೇ ಮಸ್ಟ್ ಶೋ ದಿ ಗ್ರೇಟರ್ ಸ್ಪ್ಲಿಟಿಂಗ್ ಎಫೆಕ್ಟ್. ಬಟ್ ಕೆಳಗಡೆ ಇದ್ದವು ವೈ? ಸೊ ಇದಕ್ಕೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಆನ್ಸರ್ ಕೊಡ್ಲಿಕ್ಕೆ ಆಗಲಿಲ್ಲ. So it does not take into account the covalent character bonding between the ligand and the central metal atom. So covalent character ಇರ್ತೈತಿ ಕೋಆರ್ಡಿನೇಷನ್ ಕಂಪೌಂಡ್ ಮೆಟಲ್ಗೆ ಮತ್ತು ಲಿಗ್ಯಾಂಡ್ಸ್ಗೆ. ಸೊ ಅದು ಯಾವ ರೀತಿ ಇರ್ತೈತಿ ಅನ್ನೋದು ಹೇಳಕ್ಕಾಗಲ್ಲ. ಫಸ್ಟ್ನೇದೇನು? ದ ಅನಾನಿಕ್ ಲಿಗ್ಯಾಂಡ್ಸ್ ಆರ್ ಫೌಂಡ್ ಎಟ್ ದಿ ಲೋವರ್ ಎಂಡ್ ಆಫ್ ದಿ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಅಂಡ್ ಸೆಕೆಂಡ್ ಒನ್ ಇಸ್ ದಿ ಇಟ್ ಡಸ್ ನಾಟ್ ಅಕೌಂಟ್ ಫಾರ್ ದ ಕೋವಲೆಂಟ್ ಕ್ಯಾರೆಕ್ಟರ್ ಆಫ್ ಲಿಗ್ಯಾಂಡ್ಸ್ ಅಂಡ್ ಸೆಂಟ್ರಲ್ ಮೆಟಲ್.
ಆಯ್ತಾ. ಸೊ ಇವೆಲ್ಲ ಏನಾಯ್ತು ಟೂ ಲಿಮಿಟೇಷನ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಸೊ ಇವನ್ನ ಅಪ್ರೋಚ್ ಮಾಡ್ಲಿಕ್ಕೆ ನೆಕ್ಸ್ಟ್ ಯಾವ್ದು ಬರ್ತೈತಿ, ಲಿಗ್ಯಾಂಡ್ ಫೀಲ್ಡ್ ಥಿಯರಿ ಅಂಡ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಬರ್ತಾವೆ. ಸೊ ನಾವು ದೀಸ್ ಆರ್ ಸ್ಟಡಿಡ್ ಇನ್ ಹೈಯರ್ ಕ್ಲಾಸಸ್. ಓಕೆ, ನಾವು ಫಾರ್ ವಿ ಹ್ಯಾವ್ ಓನ್ಲಿ ಗಾಟ್ ವೆರ್ನರ್ಸ್ ಥಿಯರಿ, ವ್ಯಾಲೆನ್ಸ್ ಬಾಂಡ್ ಥಿಯರಿ ಅಂಡ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಇವು ಮೂರು ಥಿಯರಿನ ಅಪ್ರೋಚ್ ಮಾಡ್ಕೊಂಡು ಕಲಿಯೋಣ ನಾವು. ಸೊ ವಿ ಆರ್ ಇನ್ ಟು ಲಾಸ್ಟ್ ಪಾರ್ಟ್ ಆಫ್ ದಿ coordination compound chapter, that is bonding in metal carbonyls. ಹೌದಾ, ಅದಕ್ಕಿಂತ ಮುಂಚೆ ಜಸ್ಟ್ ಇನ್ ಟೆಕ್ಸ್ಟ್ ಪ್ರಾಬ್ಲಮ್ ಅನ್ನ ತಿಳ್ಕೊಳ್ರಿ. ಎಕ್ಸ್ಪ್ಲೇನ್ ದಿ ಬೇಸಿಸ್ ಆಫ್ ವ್ಯಾಲೆನ್ಸ್ ಬಾಂಡ್ ಥಿಯರಿ that NiCN4 2 minus ion with a square planar structure is diamagnetic and nickel chloride tetrachloride is a tetrahedral geometry and is paramagnetic. ಸೊ ಇದೇನಿಲ್ಲ, ಎರಡು ಕಾಂಪೌಂಡ್ ಅನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೀನಿ. ಈ CN ಲಿಗ್ಯಾಂಡ್ ಏನಾಗ್ತೈತಿ, ಇಟ್ ಈಸ್ ಗೋಯಿಂಗ್ ಟು ಬಿ ಅ ಸ್ಟ್ರಾಂಗ್ ಲಿಗ್ಯಾಂಡ್. ಹೌದಾ, ಅವಾಗ ನಿಕೆಲ್ ಕ್ಲೋರೈಡ್ ಏನಾಗ್ತೈತಿ, ಇಟ್ ಇಸ್ ಗೋಯಿಂಗ್ ಟು ಬಿ ವೀಕ್ ಲಿಗ್ಯಾಂಡ್. ಸೊ ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ಏನಾಗ್ತೈತಿ, ನಾವು ದಿಸ್ ಇಸ್ ಗೋಯಿಂಗ್, ಹೌದಾ, ಈ ರೀತಿಯಾದಾಗ ಏನಾಗ್ತೈತಿ, ಇನ್ನರ್ ಆರ್ಬಿಟಲ್ ಮತ್ತು ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತಾವೆ. ಸೊ ಈ ರೀತಿ ಫಾರ್ಮ್ ಆದಾಗ ನಾವು ಬೇಸ್ಡ್ ಅಪಾನ್ ವಾಟ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಹೈಬ್ರಿಡೈಸೇಷನ್ ಏನಾಗ್ತಾವ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಹೈಬ್ರಿಡೈಸೇಷನ್ ಒಳಗಡೆ ಅವು ಏನಾಗ್ತಾವೆ, ಎರಡು ಕಾಂಪೌಂಡ್ಸು ಒಂದು ಸ್ಕ್ವೇರ್ ಪ್ಲೇನರ್ ಆಗ್ತೈತಿ ಫಸ್ಟ್ ಒನ್, ಸೆಕೆಂಡ್ ಒನ್ ಏನಾಗ್ತೈತಿ ಟೆಟ್ರಾಹೆಡ್ರಲ್ ಆಗ್ತೈತಿ. ನಾವು ಇಫ್ ಇಟ್ ಈಸ್ sp3 ಹೈಬ್ರಿಡೈಸೇಷನ್ ಏನಾಗ್ತದ, ಟೆಟ್ರಾಹೆಡ್ರಲ್ ಫಾರ್ಮ್ ಆಗ್ತಾವ. DsP2 ಹೈಬ್ರಿಡೈಸೇಷನ್ ಆದ್ರೆ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸಸ್. ಅಲ್ಲಿ ನಿಕೆಲ್ ಸೈನೈಡ್ ಏನಾಗ್ತೈತಿ, ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ವಾಟ್, ದಿ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್ ಅಂದ್ರೆ sp3 ಹೈಬ್ರಿಡೈಸೇಷನ್ ಫಾರ್ಮ್ ಆಗ್ತೈತಿ. ಒಂದೇದ್ದು ಅದರದ್ದು ಅಟಾಮಿಕ್ ನಂಬರ್ ಬರ್ಕೊಳ್ರಿ, ಬರ್ ನಂತರ ಅದರ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಕಂಡುಹಿಡಿರಿ. ಹೌದಾ, ಕಂಡುಹಿಡಿದು ಏನ್ ಮಾಡ್ರಿ, ಫಾಲೋಡ್ ಬೈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ. ನಂತರ ಟೆಟ್ರಾಹೆಡ್ರಲ್ ಅಂತಂದ್ರೆ 4 ಅದಾವ ಲಿಗ್ಯಾಂಡ್ಸ್. ಸೊ sp3 ಅಂತ ನೋಡ್ರಿ 1+3, DsP2 ಅಂದ್ರೆ ನೋಡ್ರಿ 1+1+2 4 ಅಂದ್ರೆ 4. ಸೊ ಯಾವ ರೀತಿ ಇದು ಫಾರ್ಮ್ ಆಗ್ತದೆ, ಸಾರಿ ಯಾವ ರೀತಿ ಹೈಬ್ರಿಡೇಷನ್ ಫಾರ್ಮ್ ಆಗ್ತೈತಿ ಅದ್ರ ಮೇಲೆ ಏನ್ ಡಿಪೆಂಡ್ ಆಗಿದೆ, ದಿ ಸ್ಟ್ರಕ್ಚರ್ ಆಫ್ ದಿ ಆರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್ ಇನ್ ದಿ ಸ್ಪೇಸ್, ಅದ್ರ ಮೇಲೆ ಅದು ಅವಲಂಬಿತ ಆಗಿದೆ. ಸೊ ಫಾರ್ ಎಕ್ಸಾಮ್ ಪರ್ಪಸ್ ಇದೊಂದು ಕ್ವಶನ್ ಇಂಪಾರ್ಟೆಂಟ್ ಆಗ್ತೈತಿ. ನೆಕ್ಸ್ಟ್ ಇದೊಂದು ಎಕ್ಸ್ಪ್ಲನೇಷನ್ ಕೊಡ್ರಿ, ಇದೊಂದು ಟ್ರೈ ಮಾಡ್ರಿ. ನಾ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದ್ರದ್ದೇನು ದಿಸ್ ಫಾರ್ CET GNET ಸಾಲ್ವ್ ಮಾಡುವಾಗ ಮಾಡೋಣ. ಓಕೆ, ನಾವು ಲಾಸ್ಟ್ ಫೋಕಸ್ ಆನ್ ಮೆಟಲ್ ಕಾರ್ಬೋನಿಲ್ಸ್. ದ ಹೋಮೋಲೆಪ್ಟಿಕ್ ಕಾರ್ಬೋನಿಲ್ಸ್ ಮೀನ್ಸ್ ಕಂಪೌಂಡ್ಸ್ ಕಂಟೈನಿಂಗ್ ಓನ್ಲಿ ಕಾರ್ಬೋನಿಲ್ ಲಿಗ್ಯಾಂಡ್ಸ್. ಕಾರ್ಬೋನಿಲ್ ಅಂತಂದ್ರೆ ಏನು, ಕಾರ್ಬನ್ ಮತ್ತೆ ಆಕ್ಸಿಜನ್. ನೆನಪೈತಿ ಕಾರ್ಬೋನಿಲ್. ಸೊ ಇದ್ಯಾವ್ದು, ಆಲ್ಡೆಡಿಕ್ ಗ್ರೂಪ್. ಹೌದಾ, CO ಗ್ರೂಪ್ ಅಂದ್ರೆ ಇದಕ್ಕೆ ಕಾರ್ಬೋನಿಲ್ ಗ್ರೂಪ್ ಅಂತ ಕರೀತಾರೆ. ಸೊ ನೀವೆಲ್ಲೇ ಒಂದು C ಡಬಲ್ ಬಾಂಡ್ ಗ್ರೂಪ್ ಅನ್ನ ನೋಡಿದ್ರೆ ಇದಕ್ಕೆ ಏನಂತ ಕರೀತಾರ, ಕಾರ್ಬೋನಿಲ್ ಅಂತ ಕರೀತಾರ. ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂದ್ರೆ ಸೇಮ್ ಲಿಗ್ಯಾಂಡ್ಸ್ ಅದಾವು, ಅದು ಬಿಟ್ರೆ ಬೇರೆ ಯಾವುದು ಲಿಗ್ಯಾಂಡ್ಸ್ ಇಲ್ಲ, ಆಯ್ತಾ. ಓನ್ಲಿ ಒನ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದ್ದಾಗ ಅವಕ್ಕೆ ಹೋಮೋಲೆಪ್ಟಿಕ್ ಕಾಂಪೌಂಡ್ಸ್ ಅಂತ ಕರೀತಾರ. ಆರ್ ಫೌಂಡ್ ಬೈ ದಿ ಮೋಸ್ಟ್ ಆಫ್ ದ ಮೆಟಲ್ಸ್. ದೀಸ್ ಕಾರ್ಬೋನಿಲ್ಸ್ ಹ್ಯಾವ್ ಸಿಂಪಲ್ ಅಂಡ್ ವೆಲ್ ಡಿಫೈನ್ಡ್ ಸ್ಟ್ರಕ್ಚರ್ಸ್. ಫಾರ್ ಎಕ್ಸಾಂಪಲ್ ಟೆಟ್ರಾ ಕಾರ್ಬೋನಿಲ್ ನಿಕೆಲ್. ನೋಡ್ರಿ, ಟೆಟ್ರಾ ಕಾರ್ಬೋನಿಲ್ ಅಂತಂದ್ರೆ ಕಾರ್ಬೋನಿಲ್ ಎಷ್ಟು ಅದಾವು, 4 ಇದಾವು. ನಿಕೆಲ್, ಹೌದಾ. ಸೊ ಈ ರೀತಿ ಕಾಂಪೌಂಡ್ ಇದು ಆಗ್ತದೆ ಮಾಲಿಕ್ಯುಲರ್ ಫಾರ್ಮುಲಾ, ಆಯ್ತಾ. ಇಟ್ ಈಸ್ ಟೆಟ್ರಾಹೆಡ್ರಲ್. ನೆಕ್ಸ್ಟ್ ಪೆಂಟಾ ಕಾರ್ಬೋನಿಲ್ ಐರಾನ್. ಸೊ ಪೆಂಟಾ ಕಾರ್ಬೋನಿಲ್ ಅಂತಂದ್ರೆ ಕಾರ್ಬೋನಿಲ್ ಎಷ್ಟು ಅದಾವು, 5 ಅದಾವು ಟೋಟಲ್ ಆಗಿ. ಸೊ ಪೆಂಟಾ ಮುಗಿತು, ಇದು ಸ್ಟ್ರಕ್ಚರ್ ಆಫ್ ಪೆಂಟಾ ಕಾರ್ಬೋನಿಲ್. ನೆಕ್ಸ್ಟ್ ಇಟ್ ಈಸ್ ಟ್ರೈಗನಲ್ ಬೈ ಪಿರಮಿಡಲ್. ವೈಲ್ ಹೆಕ್ಸಾ ಕಾರ್ಬೋನಿಲ್ ಕ್ರೋಮಿಯಂ ಮೀನ್ಸ್ ಕ್ರೋಮಿಯಂ ಐತಿ, ಹೆಕ್ಸಾ ಅಂತಂದ್ರೆ ಎಷ್ಟು 6. ಸೊ ಈ ರೀತಿ ಹೆಕ್ಸಾ ಕಾರ್ಬೋನಿಲ್ ಈಸ್ ಹ್ಯಾವಿಂಗ್ ವಾಟ್, ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್. ಸೊ ಈ ಸ್ಟ್ರಕ್ಚರ್. ನೆಕ್ಸ್ಟ್ ಡೆಕಾ ಕಾರ್ಬೋನಿಲ್ ಡೈಮ್ಯಾಂಗನೀಸ್. ನೋಡ್ರಿ, ಡೆಕಾ ಅಂತಂದ್ರೆ ಎಷ್ಟು 10, ಹೌದಾ. ಕಾರ್ಬೋನಿಲ್ ಎಷ್ಟು ಅದಾವ 10. ಡೈಮ್ಯಾಂಗನೀಸ್ ಅಂದ್ರೆ Mn2 CO10 ಈಸ್ ಮೇಡ್ ಅಪ್ ಆಫ್ 2 ಸ್ಕ್ವೇರ್ ಬೈಪಿರಮಿಡಲ್ ಸ್ಟ್ರಕ್ಚರ್ಸ್ and units are joined by Mn bond. Octa carbonyl dicobalt has cobalt bond bridges by 2 CO groups. Okay, ಈ ಸ್ಟ್ರಕ್ಚರ್ಸ್ ಸ್ವಲ್ಪ ಡಿಸ್ಕಸ್ ಮಾಡೋಣ ಇವಾಗ. ನೋಡ್ರಿ, ನಾನು ಸ್ಟ್ರಕ್ಚರ್ ಇಲ್ಲೇ ಪೆನ್ಸಿಲ್ ಡ್ರಾ ಮಾಡ್ತೀನಿ, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿಕೆಲ್ ಟೆಟ್ರಾ ಕಾರ್ಬೋನಿಲ್ 0 ಕಾಂಪ್ಲೆಕ್ಸ್ ಇದು, ಹೌದಾ. ಇದು ಯಾವ ರೀತಿ ಐತಿ, ಟೆಟ್ರಾಹೆಡ್ರಲ್ ಅದ. ಸೊ ಟೆಟ್ರಾಹೆಡ್ರಲ್ ಅಂತಂದ್ರೆ ಏನು, ಫಾರ್ ಎಕ್ಸಾಂಪಲ್ ಈ 4 ಡೈರೆಕ್ಷನ್ ಟೆಟ್ರಾಹೆಡ್ರಲ್ ಐತಿ. ಈಗ ನಾನು 4 ಕಾಂಪೌಂಡ್ಸ್ ನ ಜಾಯಿನ್ ಮಾಡ್ತೀನಿ ನೋಡ್ರಿ, ಹೌದಾ. ನಿಮಗೆ ತಿಳಿಸ್ಲಿಕ್ಕೋಸ್ಕರ ಅವಾಗ ಏನಾಗ್ತೈತೆ ನೋಡ್ರಿ, 1 2 3 4 ಟೆಟ್ರಾಹೆಡ್ರಲ್ ಅಂತ 4 ಫೇಸ್ ಆಗಿರ್ತಾವೆ ಕಾಂಪೌಂಡ್ಸ್. 4 ಕಾಂಪೌಂಡ್ಸ್ ಆಗಿದಾವೆ ನೋಡ್ರಿ ಸ್ಟ್ರಕ್ಚರ್ಸ್ ಈ ಸದ್ದ, ಹೌದಾ. ಟೆಟ್ರಾಹೆಡ್ರಲ್ ಮೀನ್ಸ್ 4 ಫೇಸಸ್.
ಈ ರೀತಿ ಕಂಪೌಂಡ್ ಆಗ್ತಾವೆ. ಟೆಟ್ರಾ ಮೀನ್ಸ್ 4. ನೆಕ್ಸ್ಟ್ ಟ್ರೈಗನಲ್ ಬೈ ಪಿರಮಿಡಲ್. ಟ್ರೈಗನಲ್ ಬೈ ಪಿರಮಿಡಲ್ ಇದ್ಯಾವ ರೀತಿ? ಟ್ರೈಗನಲ್ ಬೈ ಪಿರಮಿಡಲ್ ಅಂತಂದ್ರೆ ಇಲ್ಲಿರುವಂತಹ 3 ಸ್ಟ್ರಕ್ಚರ್ಸ್ ಏನಾಗಿರ್ತಾವೆ ನೋಡ್ರಿ, ಇದೊಂದು ಸ್ವಲ್ಪ ಇದಾಗೈತಿ. ಇಲ್ಲಿ ನಾ ಸಾಲ್ವ್ ಮಾಡುತ್ತೆ ನೋಡ್ರಿ. ಟ್ರೈಗನಲ್ ಬೈ ಪಿರಮಿಡಲ್ ಅಂತಂದ್ರೆ ಈ ರೀತಿ ಇರ್ತಾವೆ ಕಾರ್ಬೋನಿಲ್ ಕಾಂಪೌಂಡ್ಸ್. ಹೌದಾ? ಸೊ ಈ ರೀತಿ ಇದ್ದಾಗ ಮೇಲ್ಗಡೆ ಒಂದಿರ್ತೈತಿ, ಕೆಳಗಡೆ ಒಂದಿರ್ತೈತಿ ಕಾರ್ಬೋನಿಲ್. ಈ ರೀತಿ ಇದ್ದಾಗ ಇವು 3 ಕಂಪೌಂಡ್ಸ್ ಏನು ಫಾರ್ಮ್ ಆಗ್ತಾವೆ? ಟ್ರೈಗನಲ್. ತೆಗಿತಾ? ಟ್ರೈಗನಲ್ ಅಂತಂದ್ರೆ ಟ್ರೈಗನಲ್. ಆಮೇಲೆ ಇದೊಂದು ಪಿರಮಿಡ್ ಥರ ಇರ್ತೈತಿ. ಅದಾ? ಮೇಲ್ಗಡೆ ಒಂದು ಪಿರಮಿಡಲ್, ಕೆಳಗಡೆ ಒಂದು ಪಿರಮಿಡಲ್. ಸೊ ಈಗ ಇದು 3 ರೀತಿ ಈ ರೀತಿ ಫಾರ್ಮ್ ಆಯ್ತಪ್ಪ ಅಂತಂದ್ರೆ, ಸೊ ನೆಕ್ಸ್ಟ್ ಏನು ಫಾರ್ಮ್ ಆಗ್ತದೆ? ಇಲ್ಲೊಂದು ಪಿರಮಿಡ್ ಟೈಪ್ ಫಾರ್ಮ್ ಆಗ್ತೈತಿ. ಆಗ್ಲಿಕ್ಕತ್ತದಲ್ಲ? ಹೌದಾ? ಟ್ರೈಗ್ನಲ್. ಸೊ ಇವು 3 ಏನಿರ್ತಾವೆ? ಪ್ಲೇನರ್ನಾಗ ಇರ್ತಾವೆ. ಪ್ಲೇನರ್ನಾಗ ಇದ್ದಾಗ ಇಲ್ಲಿ ಮೇಲ್ಗಡೆ ಒಂದು ಕಾರ್ಬೋನ್ ಇದ್ದಾಗ ಅದು ಯಾವ ರೀತಿ ಫಾರ್ಮ್ ಆಗ್ತೈತಪ್ಪ ಅಂತಂದ್ರೆ ಈ ರೀತಿ ಫಾರ್ಮ್ ಆಗ್ತವೆ. ನೋಡ್ರಿ, ಇದು ಟ್ರೈಗ್ನಲ್. ಆಮೇಲೆ ಈ ರೀತಿ ಏನಾಗ್ತೈತಿ? ಈ ರೀತಿ ಪಿರಮಿಡಲ್ ಫಾರ್ಮ್ ಆಗ್ತದೆ. ತಿಳಿತಾ? ಸೊ ಇವೆಲ್ಲ ಏನದಾವು? ಇದು ಪ್ಲೇನ್ ಮೇಲೆ ಇರ್ತೈತಿ. ಸೊ ಇದು ಪೇಪರ್ ಮೇಲೆ ಅಂತ ಕೊಡ್ರಿ. ಎಕ್ಸಾಕ್ಟ್ಲಿ ಪೇಪರ್ ಒಳಗಡೆ ಐತಿ ಸ್ಟ್ರಕ್ಚರ್. ಒಂದು ಮೇಲ್ಗಡೆ ಒಂದು ಕೆಳಗಡೆ. ಸೊ ಪಿರಮಿಡ್ 1 2 3 1 2 3. ಸೊ ಪಿರಮಿಡ್ ಟೈಪ್ ಫಾರ್ಮ್ ಆಗೈತಿ. ಹೌದಾ? ಯಾಕಂದ್ರೆ ಇದು ಟ್ರೈಗನಲ್ ಬೈ ಪಿರಮಿಡಲ್ ಈ ಕಂಪೌಂಡ್ ಸ್ಟ್ರಕ್ಚರ್. ನೆಕ್ಸ್ಟ್ ಕ್ರೋಮಿಯಂ, ಸಾರಿ ಹೆಕ್ಸಾ ಕಾರ್ಬೋನಿಲ್ ಕ್ರೋಮಿಯಂ 0 ಕಾಂಪ್ಲೆಕ್ಸ್ ಏನೈತಿ? ಆಕ್ಟಾಹೆಡ್ರಲ್ ಐತಿ. 1 2 3 4 5 6 ಕಾರ್ಬೋನಿಲ್ ಅದಾವು. ಸೊ ಇವನ್ನೆಲ್ಲ ಜಾಯಿನ್ ಮಾಡಿದಾಗ ನಮಗೆ ಏನಾಗ್ತೈತಿ? ವಿ ಆರ್ ಗೋಯಿಂಗ್ ಟು ಗೆಟ್ 8 ಫೇಸಸ್. ಅದನ್ನು ಕೂಡ ಡ್ರಾ ಮಾಡಿ ತೋರಿಸಿದೆ. ಇಲ್ಲ ಇನ್ನೊಂದ್ಸಲ ಡ್ರಾ ಮಾಡ್ತೀನಿ ನೋಡ್ರಿ, ಜಸ್ಟ್ ಸ್ಲೋ ಆಗಿ. ಸೊ ಈ ರೀತಿ ಫಾರ್ಮ್ ಆಗ್ತೈತಿ ಆಕ್ಟಾಹೆಡ್ರಲ್. ನೆಕ್ಸ್ಟ್ ಇವೆಲ್ಲ ಏನಾಗಿರ್ತಾವೆ? 8 ಫೇಸ್ ಫಾರ್ಮ್ ಆಗ್ತಾವೆ ಈ ರೀತಿ. ಹೌದಾ? ಇದು ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್ 8 ಫೇಸ್ ಫಾರ್ಮ್ ಆಗ್ತಾವೆ. ನೆಕ್ಸ್ಟ್ Mn2CO10 ಅಂತಂದ್ರೆ ಈಚ್ ಮ್ಯಾಂಗನೀಸಿಗೆ ಏನಾಗ್ತದ? 5 ಕಾರ್ಬೋನಿಲ್ ಬರ್ತಾವೆ. ಹೌದಾ? MN ಬಾಂಡ್ ಫಾರ್ಮ್ ಆಗೈತಿ. ಸೊ ಏನು ಕೇಳ್ಬೋದು ಎಕ್ಸಾಮ್ನಾಗ? ಇದ್ರದ್ದು ಸ್ಟ್ರಕ್ಚರ್ ಕೇಳ್ಬೋದು. ರೈಟ್ ದ ಸ್ಟ್ರಕ್ಚರ್ ಆಫ್ ಹೆಕ್ಸಾ ಅಕ್ವಾ ಕ್ರೋಮಿಯಂ 0 ಕಾಂಪ್ಲೆಕ್ಸ್ ಆರ್ ಡೆಕಾ ಕಾರ್ಬೋನಿಲ್ ಡೈಮ್ಯಾಂಗನೀಸ್ 0 ಕಾಂಪ್ಲೆಕ್ಸ್. ಸೊ ಇದನ್ನು ಕೇಳೋ ಡೌಟು, ಬಟ್ ಇದನ್ನು ಕೇಳ್ತಾರ. ಈಗ ನೋಡ್ರಿ, ಇದು ನೋಡ್ರಿ ಹೆಂಗೈತಿ? ಆಕ್ಟಾ ಕಾರ್ಬೋನಿಲ್ ಡೈ ಕೊಬಾಲ್ಟೇಟ್ 0 ಕಾಂಪ್ಲೆಕ್ಸ್. ಏನು ನೋಡ್ರಿ, ಇಲ್ಲಿ 3 ಬಂದಾವ. ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಗೈತಿ. ಕೋಬಾಲ್ಟ್ ಒಂದು ಸಿಗ್ಮಾ ಬಾಂಡ್ ಫಾರ್ಮ್ ಆಗೈತಿ. ಹೌದಾ? ಸೊ ಈ ಕಂಪೌಂಡ್ ಅನ್ನು ಇಟ್ಕೊಂಡು ಇಲ್ಲೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾನ. ನಾವು ದಟ್ ಈಸ್ ಕಾಲ್ಡ್ ಆಸ್ ಸಿನರ್ಜೆಟಿಕ್ ಎಫೆಕ್ಟ್ ಅಂತ ಹೇಳ್ತಾನೆ. ಸಿನರ್ಜೆಟಿಕ್ ಅಂತಂದ್ರೆ ಸೇಮ್ ಅಟ್ ದಿ ಸೇಮ್ ಟೈಮ್, ಸಿನರ್ಜೆಟಿಕ್ ಎಫೆಕ್ಟ್ ಅಂತ ಕರಿತಾನೆ. ಸೊ ಇಲ್ಲಿ ಏನಾಗ್ತೈತೆ ನೋಡ್ರಿ, ದ ಮೆಟಲ್ ಕಾರ್ಬನ್ ಬಾಂಡ್ ಇನ್ ಮೆಟಲ್ ಕಾರ್ಬೋನಿಲ್ಸ್ ಪೊಸೆಸ್ ಬೋತ್ ಸಿಗ್ಮಾ ಅಂಡ್ ಪೈ ಕ್ಯಾರೆಕ್ಟರ್. ಮೆಟಲ್ ಕಾರ್ಬನ್ ಬಾಂಡ್ ಏನೈತಿ? ಮೆಟಲ್ ಕಾರ್ಬನ್ ಐತಿ. ಯಾವ ಬಾಂಡ್? ಸಿಗ್ಮಾ ಮತ್ತು ಪೈ ಕ್ಯಾರೆಕ್ಟರ್ ಐತಿ. ದ ಮೆಟಲ್ ಕಾರ್ಬನ್ ಸಿಗ್ಮಾ ಬಾಂಡ್ ಈಸ್ ಫಾರ್ಮ್ಡ್. ಸೊ ಎಲ್ಲೆಲ್ಲಿ ಫಾರ್ಮ್ ಆಗ್ತೈತಿ ನೋಡ್ರಿ, ಇದ್ರಾಗ ಬಹುತ್ ಸಿಗ್ಮಾ ಬಾಂಡ್ ಅದಾವ, ಪೈ ಬಾಂಡ್ ಅದಾವ. ಈಗ ಮೆಟಲ್ ಕಾರ್ಬನ್ ಸಿಗ್ಮಾ ಬಾಂಡ್ ಯಾವಾಗ ಫಾರ್ಮ್ ಆಗ್ತೈತಿ? ಈಸ್ ಫಾರ್ಮ್ಡ್ ಬೈ ದಿ ಡೊನೇಷನ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದಿ ಕಾರ್ಬೋನಿಲ್ ಕಾರ್ಬನ್ ಇಂಟು ವೇಕೆಂಟ್ ಆರ್ಬಿಟಲ್ಸ್ ಆಫ್ ದಿ ಮೆಟಲ್. ಅಂತಂದ್ರೆ ಸಿಗ್ಮಾ ಬಾಂಡ್ ಯಾವ ಫಾರ್ಮ್ ಆಗ್ತೈತಿ? ಇಲ್ಲಿ ಕಾರ್ಬನ್ ಮೇಲೆ ಇರುವಂತಹ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಈ ಮೆಟಲ್ ಡಿ ಆರ್ಬಿಟಲ್, ಇವು ಡಿ ಆರ್ಬಿಟಲ್ಸ್ ಅಲ್ಲ, ಸ್ಟ್ರಕ್ಚರ್ ನಾನು ಹೇಳಿದೆ, ನೀನು ಡ್ರಾ ಮಾಡಿದ್ನೆ, ಲೋಬ್ಸ್ ಅಂತ ಹೇಳಿದ್ನಲ್ಲ. ಇವಾಗ ಇಲ್ಲಿರುವಂತಹ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಂಟಿ ಡಿ ಆರ್ಬಿಟಲ್ಸ್ಗೆ ವಾಪಸ್ ಕೊಡ್ತೈತಿ. ಕಾರ್ಬನ್ ಲಿಗ್ಯಾಂಡ್ ಟ್ರಾನ್ಸ್ಫರ್ ಮಾಡ್ತೈತಿ. ಸೊ ಅವಾಗ ಯಾವ ರೀತಿ ಬಾಂಡ್ ಫಾರ್ಮ್ ಆಗ್ತೈತಿ? ದಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಅ ಸಿಗ್ಮಾ ಬಾಂಡ್. ಹೌದಾ? ನಾವು ಪೈ ಬಾಂಡ್ ಫಾರ್ಮೇಶನ್ ನೋಡಿರುವಾಗ ದ ಮೆಟಲ್ ಕಾರ್ಬನ್ ಪೈ ಬಾಂಡ್ ಈಸ್ ಫಾರ್ಮ್ಡ್ ಬೈ ದಿ ಡೊನೇಷನ್ ಆಫ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದಿ ಡಿ ಆರ್ಬಿಟಲ್. ಫಾರ್ ಎಕ್ಸಾಂಪಲ್ ಕ್ರೋಮಿಯಂದಾಗ ಫಿಲ್ಡ್ ಡಿ ಆರ್ಬಿಟಲ್ಸ್ ಇರ್ತಾವೆ. ಫಾರ್ ಎಕ್ಸಾಂಪಲ್ D2 ಕಾಂಪ್ಲೆಕ್ಸ್ನಾಗ 1 ಪೇರ್ ಇರ್ತಾವೆ, ಅಥವಾ D4 ಹೋದ್ರೆ 2 ಪೇರ್ ಇರ್ತಾವೆ. ಸೊ ಆ ಫೀಲ್ಡ್ ಎಲೆಕ್ಟ್ರಾನ್ಸ್ ಈ ಕಾರ್ಬನ್ದು ಎಂಟಿ ಪೈ ಸ್ಟಾರ್ ಬಾಂಡಿಂಗ್ ಆರ್ಬಿಟಲ್ ಏನಾಗ್ತಾವೆ? ಎಂಟಿ ಬಾಂಡಿಂಗ್ ಇದ್ದಾಗ ಅದಕ್ಕೆ ವಾಪಸ್ ಡೊನೇಟಿಂಗ್ ಕೊಡ್ತಾವೆ. ಅದಾ? ಈ ಎಲೆಕ್ಟ್ರಾನ್ಸ್ ಇಲ್ಲಿ ಹೋದ ತಕ್ಷಣ ಇಲ್ಲಿರುವಂಥ ಡಿ ಫೀಲ್ಡ್ ಎಲೆಕ್ಟ್ರಾನ್ಸ್ ವಾಪಸ್ಸು ಕಾರ್ಬನ್ ಆಂಟಿ ಬಾಂಡಿಂಗ್ ಪೈ ಆರ್ಬಿಟಲ್ಸ್ ಬರ್ತಾವೆ. ಸೊ ಎಲೆಕ್ಟ್ರಾನ್ಸ್ ಈ ಕಡೆ ಹೋಯ್ತು, ಎಲೆಕ್ಟ್ರಾನ್ಸ್ ಈ ಕಡೆ ಬಂತು. ಯಾವ ಟೈಮಿಗೆ ಇದು? ಎಟ್ ದಿ ಸೇಮ್ ಟೈಮ್. ಸೊ ಈ ರೀತಿ ಆಗ್ಲಿಕ್ಕೆ of the carbon monoxide, the metal to ligand bonding creates a synergistic effect which strengthens the bond between carbonyl group and the metal. ಸೊ ಈ ರೀತಿ ಎಲೆಕ್ಟ್ರಾನ್ಸ್ ಏನಾಗ್ತಾವೆ? ಕಂಟಿನ್ಯೂ ಆಗಿ ಮೋಷನ್ ಇರೋ ಸಂಬಂಧ ಇವೆಲ್ಲ ಕಂಪೌಂಡ್ಸ್ ಏನದಾವು? ದೀಸ್ ಕಂಪೌಂಡ್ಸ್ ಆರ್ ಗೋಯಿಂಗ್ ಟು ಬಿ ಅ ಸ್ಟೇಬಲ್ ಕಂಪೌಂಡ್ಸ್ ಅಂತ ಹೇಳ್ತಾರೆ. ಹೌದಾ? ಯಾಕಂದ್ರೆ ಆಲ್ವೇಸ್ ದೇರ್ ಇಸ್ ಎಕ್ಸ್ಚೇಂಜ್ ಇನ್ ಎನರ್ಜಿ ಬಿಟ್ವೀನ್ ದೀಸ್ ಕಾರ್ಬೋನಿಲ್ ಗ್ರೂಪ್ ಅಂಡ್ ದಿ ಮೆಟಲ್ ಐಟಮ್. ಸೊ ಈ ರೀತಿ ಆಗ್ತಾ ಹೋದಂಗೆ ಏನಾಗ್ತೈತಿ? ದೀಸ್ ಕಂಪೌಂಡ್ಸ್ ಆರ್ ಗೋಯಿಂಗ್ ಟು ಬಿ ಮೋರ್ ಸ್ಟೇಬಲ್. ಎಮ್ ಐ ರೈಟ್? ಓಕೆ, ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ತಿಳ್ಕೊಳ್ರಿ. ಇದ್ರಾಗ ವೆರ್ನರ್ಸ್ ಥಿಯರಿ 3 ಮಾರ್ಕ್ಸ್ ಕೇಳ್ಬೋದು.
ವ್ಯಾಲೆನ್ಸ್ ಬಾಂಡ್ ಥಿಯರಿ ಒಳಗೆ 4 ಎಕ್ಸಾಂಪಲ್ನ ಎನಿ ಒನ್. ಆಮೇಲೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆ್ಯಂಡ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್, ಆಯ್ತಾ, ಈ ರೀತಿ. ಆಮೇಲೆ ಮೆಟಲ್ ಕಾರ್ಬನ್ಸ್ದಾಗ ಯಾವುದಾದ್ರೂ ಒಂದು ಸ್ಟ್ರಕ್ಚರ್, ಓಕೆ, ಇಟ್ಸ್ ನಾಟ್ ಸೋ ಮಚ್ ಡಿಫಿಕಲ್ಟ್. ಸೊ ಈ ರೀತಿ ಕಾಂಪೌಂಡ್ಸನ್ನು ಕೇಳ್ಬೋದು. ಮೈ ರೈಟ್? ಥ್ಯಾಂಕ್ ಯು. ಬಟ್ ಬಿಫೋರ್ ಗೋಯಿಂಗ್ ಏನು ಮಾಡೋಣ, ನಾಳೆಯಿಂದ ಎಲ್ಲ ಒಂದೊಂದು ಚಾಪ್ಟರ್ ಮೇಲೆ ಏನು ಮಾಡೋಣ, ರಿವಿಷನ್ ಅನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ಆನ್ ಆ್ಯಂಡ್ ಆಲ್.